ಶಿವ ಹೆಂಗ ಜ್ಞಾನವೆಂಬ ಕಣ್ಣಿನಿಂದ ಕಾಮನನ್ನು ಸುಟ್ಟ, ಹಂಗೆ ನೀವು ಜ್ಞಾನವೆಂಬ ಕಣ್ಣಿನಿಂದ ಕಾಮನ್ನು ಸುಡ್ರಿ. ಕಟ್ಟಿಗೆ ಕೂಳಿನಿಂದ ಸುಡಕಾಗತ್ತೆ ನಾವು. ಕಾಮಂದ್ರ ಆಶೆ, ವಿಷಯದ ಆಶೆ ತಪ್ಪು ತಿಳುವಳಿಕೆಯಿಂದ ಆಗೈತೆ. ಅದು ಎಲ್ಲರಲ್ಲಿ ಐತಿ. ಜನ್ಮ ಜನ್ಮಾಂತರದಿಂದ ವಿಷಯದ ಆಶೆ ಯಾವ ಕಳ್ಕೊಂತಾನ ಅವ ಆರಾಮದಾನ. ವಿಷಯದ ಆಶೆನ ನಮ್ಮನ್ನೆಲ್ಲ ದುಃಖಕ್ಕೆ ಹಾಕಿತ್ತು. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಅದ್ರ ಬಗ್ಗೆ ಇಚ್ಛಾ ಯಾಕೆ ಇಚ್ಛಾ ಆಗೈತೆ, ಅದು ಸುಖ ಕೊಡ್ತಾವಂತ. ಹಂಗಾರೆ ಕೊಟ್ಟವಣ ಅಂತ ವಿಚಾರ ಮಾಡಿ ನೋಡಿದ್ರೆ, ವಿಷಯ ವಸ್ತುಗಳು ಸುಖ ಕೊಟ್ಬಿಟ್ಟಿದ್ರೆ ದುಃಖಿ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರಲ್ಲ. ಒಬ್ಬರ ವಿಷಯ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡಿ ನಾವು ಸುಖ ಹೊಂದಿದೀವಿ ಅನ್ನೋರ್ನ ಜಗತ್ತಿನ ಇತಿಹಾಸದೊಳಗೆ ನಾವು ಕಂಡಿಲ್ಲ. ನೀವು ಹೊಂತೇನಂದ್ರೆ ಹೊಂದು, ಯಾರು ಬೇಡ ಅದನ್ನೇ ನಾನು ಮಾಡಿದ್ರೆ ಮಾಡ, ಯಾರು ಬೇಡ ಅಂತ. ಅದ್ರ ಪರಿಣಾಮ ಏನಾಗೈತೆ ನೋಡ್ಕೊ. ಸುಳ್ಳ ವೇಳೆಕದ್ನೆ ಅಂತ ಪಶ್ಚಾತ್ತಾಪ ಪಡ್ತೀನಿ. ಯಾಕೆ ವ್ಯರ್ಥ ಆತಲ್ಲೋ ಇದ್ರ ಬೆನ್ನು ಹತ್ತಿ, ವಿಷಯಾದಿಗಳ ಬೆನ್ನು ಹತ್ತಿದ್ದು ಜನ್ಮ ಎಲ್ಲ ವ್ಯರ್ಥ ಆತಲ್ಲೋ. ಸುಮ್ಮನೆ ವೇಳೆ ಕಳಿತಿಯಲ್ಲೋ ಅದ್ರ ಬೆನ್ನು ಹತ್ತಿ. ನಿನ್ನೊಳಗೆ ಇದ್ದದ್ದನ್ನು ಅದ್ರಾಗ ಐತೆ ಅಂತ ಬೆನ್ನು ಹತ್ತಿಯಲ್ಲ. ಯಾರು ಹೇಳಿದ್ರು ನಿನಗೆ? ನಿನ್ನಲ್ಲಿ ಇದ್ದದ್ದನ್ನು ನೀವು ಮರೆತ ವಿಷಯದಲ್ಲೇ ಐತೆ ಅಂತ ತಿಳ್ಕೊಂಡ ವಿಷಯಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಜನ್ಮ ಜನ್ಮ ಅಂತ ತಿರ್ಗಾಕತ್ತಿಯಲ್ಲ. ಎಂದು ಹೊಂದೋದಪ್ಪ ನೀನು ಅದ್ರ ಬೆನ್ನು ಹತ್ತಿ, ವಿಷಯಾದಿಗಳ ಬೆನ್ನು ಹತ್ತಿರ. ನೀನ ಕಲ್ಪಿಸ್ಕೊಂಡಿವೇನು? ಅವ ನಿನಗೆ ಆಮಂತ್ರಣ ಕೊಟ್ಟಾವ. ವಿಷಯ ವಸ್ತುಗಳು ಸುಖ ಕೊಡ್ತೇವೆ ಬಾ ಅಂತ ಕರೆದಾವ. ನೀನು ಈತ ಕರೆದಾಳ, ನಿನ್ನ ಗಂಡ ಕರೆದಾನ ಸುಖ ಕೊಡ್ತೇನೆ ಬಾ ಅಂತ. ಯಾವುದೇ ಇಂದ್ರಿಯ ರೂಪ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು, ಈ ವಿಷಯ ವಸ್ತುಗಳು ನಿನಗೆ ಸುಖ ಕೊಡ್ತೇವೆ ಬಾ ಅಂತ ನೀನು ಆಮಂತ್ರಣ ಕೊಟ್ಟಿದ್ವು. ಕರೆದಾವನು ಇಲ್ಲ, ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡಿ ಅಜ್ಞಾನದಿಂದ. ಮೊದಲು ಎಲ್ಲಿ ಕಂಡುಕೊಂಡಿ ಸುಖ ಅದನ್ನು ಮರ್ತಿ ನಿನ್ನಲ್ಲಿ ಕಂಡುಕೊಂಡದ್ದನ್ನು ಅನ್ಯದ್ರಾಗಿ ಈಗ ಕಲ್ಪಿಸ್ಕೊಂಡು ಹುಡುಕಾಕೊಂಟಿ. ಸುಳ್ಳ ದಣಿತಿ ಇಲ್ಲದಲ್ಲಿ ಹುಡುಕಿ. ತನ್ನಲ್ಲಿ ಐತೆ ಅನ್ನೋದು ಯಾವಾಗ ಹೊಳಿಬೇಕು? ಹೊಳೆದವ ಪುಣ್ಯವಾನವ, ತನ್ನಲ್ಲಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾನ. ಭಕ್ತಿ ಅಂದ್ರೆ ಏನು? ಅದನ್ನು ಹಾರೂರ್ ಮನೆಯನ್ನ ಹಳಿಟ್ಟು ಏನು ಊರ್ ಮನೆಯನ್ನ ತಂಬಿಟ್ಟು ಅದು. ಕಾಮನ ತಾಪ ತಡಿಲಾರ್ದ ತಲಿ ಕೆಟ್ಟು ಹುಚ್ಚಿಡ್ದ ತಿರುಗ್ತಾವ. ಅವರು ಇರುವ ಆನಂದ ಎಲ್ಲಿ ತೋರ್ಬೇಕು ಅಲ್ಲೇ ತೋರ್ತದೆ. ಅದು ಕಲ್ಲಾಗ ಕಟ್ಟಿಗೆಗ ತೋರ್ತತೆ, ಅಲ್ಲಿ ವ್ಯಕ್ತ ಆಕೈತೆನ. ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಅಲ್ಲೇ ವ್ಯಕ್ತ ಆಗ್ತೈತಿ. ಅಲ್ಲೇ ಪೂಜೆ ಮಾಡಿ, ಅಲ್ಲೇ ಸಂತೋಷಗೊಳಿಸು. ಚೈತನ್ಯ ಎಲ್ಲಿ ಜಾಗೃತಿ ಇರ್ತೈತಿ ಅಲ್ಲಿ ಜೀವರೂಪಿ ಪರಮಾತ್ಮ ಇರ್ತಾನಲ್ಲಿ. ಅಲ್ಲಿ ಸಂತೋಷಗೊಳಿಸು ನೀನು. ಅದರ ಫಲ ನಿನಗೆ ಸಿಗ್ತೈತಿ. ನಿನಗೆ ಫಲಾಪೇಕ್ಷೆ ಇರಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛಕತೆ. ಫಲಾಪೇಕ್ಷೆ ಇದ್ರೆ ಇಚ್ಛಿತ ಫಲಗಳು ದೊರೀತಾವೆ. ಇನ್ನೊಬ್ಬರಿಗೆ ಹಿತ ಮಾಡಿದ್ರೆ ಅವ್ರು ನಿನಗೆ ಹಿತ ಮಾಡೇ ಮಾಡ್ತಾರೆ. ಕೆಡಕ್ ಮಾಡಿದ್ರೆ ಅವ್ರು ನಿನಗೆ ಕೆಡಕ್ ಮಾಡ್ತಾರೆ. ಇದನ್ನು ಕಲ್ಕೋರಿ ನೀವು ಮೊದಲಂತ. ನಮ್ಗೇನು ಬೇಕಾಗೈತೆ ಅದನ್ನ ಇನ್ನೊಬ್ಬರಿಗೆ ಕೊಡ್ಬೇಕು. ನಮ್ಗೆ ಯಾವ್ದು ಬೇಡ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡಬೇಡ. ಎಲ್ಲ ಕುಂತಾವೆಲ್ಲ ದೇವರೇ. ಇವರು ಎಲ್ಲವೂ ಜೀವರೂಪಿ ಪರಮಾತ್ಮ, ಎಲ್ಲವೂ ದೇವರು. ಇವ್ರಿಗೆ ನಾ ಸಂತೋಷ ಆಗುವಂಗೆ ನಡ್ಕೊಂಡ್ರೆ ಅದು ನಾನು ಪೂಜೆ ಮಾಡಿದಂಗೆ. ಜೀವಿಗಳ ಸಂತೋಷ ಆಗ್ಬೇಕು, ಅದರ ಫಲ ನಮಗೆ ಸಿಗ್ತೈತಿ. ನೀವು ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೇದಾಕೈತಿ, ಕೆಡಕ್ ಮಾಡಿದ್ರೆ ನಿನಗೆ ಕೆಡಕ. ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ನಮ್ಗೆ ಮೋಸ ಮಾಡ್ಕೊಂಡ. ಇದನ್ನು ನಾವು ತಿಳ್ಕೊಬೇಕಲ್ಲ. ಈ ಮರ್ಮ ಯಾವ ಗೊತ್ತಿರ್ತೈತಿ, ನಾವು ಯಾವ ಜೀವಿಗೂ ಕಾಯ ವಾಚ ಮನಸ್ಸಾದಿಂದ ಪೀಡೆಯನ್ನು ಕೊಡ್ದಂಗ ಮನಸ್ಸಿನಾಗ ಸಹಿತ ಮಾಡಕ್ ಹೋಗ್ಬೇಕು. ಕೆಡಕ್ ಬಯಸೋದಲ್ಲ. ಅಂತ ಪರಿಶುದ್ಧವಾದಂತಹ ಜೀವನ ನಾವು ಸಾಗಿಸ್ತೀವಿ ನೋಡಿ. ನೀವು ಮಹಾತ್ಮರ ಜೀವನ ಎಲ್ಲ ಹಂಗ ಪವಿತ್ರವಾದಂಥ ಜೀವನ. ಯಾವ ಜೀವಿಗೂ ಕೆಡಕ್ ಬಯಸದಂಗ ಅಂಥ ಒಂದು ಆಚರಣೆ, ಪರಿಶುದ್ಧವಾದ ಆಚರಣೆ ಇರ್ತದೆ. ನಮ್ಮ ಖಾತೆದಾಗ ಬರೋಂಗಿಲ್ಪ ಅದಂತಿದ್ರು ಅಜ್ಜವ್ರು. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋದು ನಮ್ಮ ಖಾತೆದಾಗ ಬರೋಂಗಿಲ್ಲ. ಯಾವಾಗೂ ಆ ಜನ್ಮದಾಗ ಹೋಗೈತೆ ಅದು. ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳಿಂದ ಇನ್ನೊಬ್ಬರಿಗೆ ಹಿತ ಮಾಡ್ಕೊತ ಬಂದದ್ದು.
ಈ ಜನ್ಮದಾಗ ಸಿದ್ಧಿಸಿರ್ತೈತೆ ಅವ್ರಿಗೆ ಆ ಫಲ ಜ್ಞಾನೋದಯ ಆಗಿರ್ತೈತೆ ಅವ್ರಿಗೆ. ಏನು ಅದಕ್ಕೆ ನಾವು ಆ ಪೂಜೆ ಹಿಡಿಬೇಕಿಲ್ಲ. ಒಳ್ಳೇದನ್ನು ಮಾಡ್ಬೇಕನ್ನೋ ಒಳ್ಳೆಯ ಗುಣಗಳನ್ನು ಅಳವಡಿಸ್ಬೇಕು. ಮೊದಲಕ್ಕೆ ಇವೆಲ್ಲ ಬೇಕು ನಮಗೆ. ಸದ್ಗುಣಗಳ ಸಂಪನ್ನ ಉನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಮಿದರು ಸಾಧ್ಯಂ ಅಂತ ಒಂದು ಮೊದಲಿಗೆ ಆಚರಣೆ ಬೇಕು. ಒಳ್ಳೆಯ ಗುಣಗಳು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡ್ಬೇಕನ್ನುವಂಥದ್ದು ಒಳ್ಳೆಯ ಗುಣ ಅಂತ. ನಿದ್ದೆ ಹೆತ್ತಿದ ನಿಮ್ಮ ದೇವರು ದಿನರು ಎಲ್ಲಿರ್ತಾವ್ರಿ ಅವರು? ಏನೆಲ್ಲ ಗದ್ಲು ಇರೋದು ಎಚ್ಚರಿಕೆ ಒಳಗ ನೋಡ್ರಿ. ದೇವರು ದಿನರು ಅನ್ನೋ ಭಾವಲ್ಲ. ಕನಸಿನಾಗೂ ಇಲ್ಲ, ನಿದ್ದೆ ಒಳಗೂ ಇಲ್ಲ. ಎಚ್ಚರಿಕೆ ಬಾಳ್ಯದಿಂದ ತಲೆ ಕೆಡ್ಸ್ಕೊಂತಿರೋ, ನಿದ್ರಿ ಮಾಡಿ ತಲೆ ಕೆಡ್ಸ್ಕೊತಿರೋ ನೀವು? ನಿದ್ದೆ ಮಾಡಿ ಹಳವಾರ ಆತ್ಮ ಅಂತಿ. ಬ್ಯಾಸರಾತ ಎಂದನು ಕೇಳಿನ? ನಿದ್ದೆ ಐತಿ ಎಚ್ಚರದ ಕೂಲೆ ಬ್ಯಾಸರಿಕೆ ಆತ್ಮ ಅಂತ ಯಾರು ಒಂದಿಲ್ಲ. ಬಾಳೆ ಮಾಡಿ ಬ್ಯಾಸರಾತ್ಪ ಅಂತ. ಎಲ್ಲಿ ಸಿಗ್ಬೇಕು ನಿಮ್ಗೆ ಸಾಧುಗಳು ಸನ್ಯಾಸಿಗಳು ಅನ್ನೋರು? ಭ್ರಮ ಆಗೈತೆ ನಮಗೆ. ಶಾಸ್ತ್ರ ಹೇಳೋರು ಕೇಳೋರೆಲ್ಲ ಸಾಧುಗಳು ಸನ್ಯಾಸಿಗಳಂತ ತಿಳ್ಕೊಬೇಡ್ರಿ. ವಿಷಯದ ಆಶಯ ಯಾವ ಕಳ್ಕೊಂಡು ಯಾವಾಗಲೂ ಸ್ವರೂಪದ ಅನುಸಂಧಾನದಾಗಿರ್ತಾನೆ ಅವಾಗ ಸಾಧು ಅಂತಾರೆ. ಆತ್ಮಚಿಂತನದ ಅಭ್ಯಾಸದಾಗ ಆಂತರಿಕವಾಗಿ ಅವನು ತೊಡಗಿರ್ತಾನೆ. ಅವರಿಂದ ಅವ್ರಿಗೆ ಜಗತ್ತಿಗೆ ಕಲ್ಯಾಣ ಆಗೈತಿ. ವಿವೇಕ ವೈರಾಗ್ಯದಿಂದ ಬುದ್ಧಿ ಸಂಸ್ಕಾರವನ್ನು ಹೊಂದತಿ. ಹೌದು, ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಇದು ಈ ಸಂಸ್ಕಾರ ಹೆಂಗಾಗಕ್ಕೆ? ವಿಷಯಗಳ ಮುಖಾಂತರ ಸುಖಿ ಆಗ್ಬೇಕನ್ನೋ ಇಚ್ಛಾ ಏನದ ನೋಡ್ರಿ, ಅದೇ ಕಾಮ. ಈ ಕಾಮನ ಕೈಯಾಗ ಸಿಗದವ್ರು ಎಷ್ಟು ಮಂದಿ ಇದಾರೆ ಹೇಳ್ರಿ ಈ ಜಗತ್ನಾಗ? ಯಾವ ಕಾಮ ಕೈಯಾಗ ಸಿಗದವ ಅಂದಾರ. ಕಾಮನ ಗೆದ್ರೆ ರಾಮನ ಅದೀನಿ. ಕಾಮನ ಗೆದಿಲಿಲ್ಲ ಅಂದ್ರೆ ರಾಮನ ಪದವಿ ಬಾ ಅಂದ್ರೆ ಹೆಂಗ್ ಬರ್ಬೇಕ್ರಿ ಅದು? ನಿದ್ದೆ ಸುದ್ದಿ ಮಾತಾಡ್ರಿ ನಿದ್ದೆ ಮಾಡಿದಂಗೆ ಆಕತೇನೆ. ಹಂಗೆ ಬ್ರಹ್ಮಸೂತ್ರ ಓದಾಕ್ ಬಂದ್ರೆ ನಿನಗೆ ಸಮಾಧಿ ಹತ್ತತೇನೆ. ಅದರಂತೆ ಇರಾಕ್ ಕಲ್ತ್ರ ಬರ್ತೈತಿ ನಿನಗೆ. ಅಭ್ಯಾಸದಾಗ ತೊಡಗಬೇಕಿಲ್ಲ. ಯಾವುದೇ ಕರ್ಮದ ಫಲ ಏನೈತೆ ಅದು ಕ್ಷಣಿಕವಾದದ್ದು. ಮತ್ತು ದುಃಖವನ್ನು ಕೊಡ್ತದೆ. ಮತ್ತು ಅದನ್ನು ಭೋಗಿಸೋದ್ರಿಂದ ಹಪಾಪಿ ಹೆಚ್ಚಾಕೈತಿ. ಮತ್ತು ಕರ್ಮ ಮಾಡಿದ್ರ ಫಲ ಭೋಗಿಸ್ಬೇಕನ್ನೋ ಹಪಾಪಿ ಅದು ಕಡಿಮೆ ಆಗುವುದೇ ಇಲ್ಲ. ಅದು ಒಮ್ಮೆ ಅದ್ರ ಚಟ ಬಿತ್ತಂದ್ರೆ ಇನ್ನೂ ಅದನ್ನು ಮಾಡ್ಬೇಕನ್ನೋ ಒಳ್ಳೆ ಚಟದ ಕೈಯ ಸಿಕ್ಕಿಂದ ಪಾರಾಗೋದು ಭಾಳ ಕಠಿಣ ಐತಿ. ಆದ್ದರಿಂದ ತಿಳಿದವರು ಕರ್ಮವನ್ನು ಮಾಡಕ್ಕೆ ಹೋಗೋದಿಲ್ಲ. ಕರ್ಮದ ಫಲ ಅದು ಅನೀತಿವಾದದ್ದು, ನಿತ್ಯವಾದದ್ದಲ್ಲ. ಅದು ನಮಗೇನು ಬೇಕಾಗೈತಿ? ನಿತ್ಯವಾದದ್ದು ಬೇಕಾಗೈತಿ. ನಿತ್ಯವಾದದ್ದನ್ನು ನಾವು ಹೊಂದಬೇಕಂದ್ರೆ ಯಾವ ಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಅದು ಜ್ಞಾನದಿಂದ ದೊರೆಯುವಂಥದ್ದು. ಜ್ಞಾನಿಗಳ ಹೊಟ್ಟಿಲೆ ಜ್ಞಾನಿಗಳು ಹುಡ್ತಾರಂತ ಏನೇಮಿಲ್ಲ. ಎಲ್ಲೂ ಕ್ವಚಿತ್ ಅದ ಅಪವಾದ. ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ವಿವಾಹ ಮಾಡಿಕೊಂಡಾಗ ಅವ್ರಿಗೆ ರಕ್ತ ಎಲ್ಲ ತಪಮಯ ಆಗಿರ್ತೈತಿ. ಅವಾಗ ಅವಾಗ ಅಲ್ಲಿ ಅಂಥವ್ರು ಯೋಗ್ಯ ಇದ್ದವ್ರ ಜನ್ಮ ತಾಳ್ತಾರೆ, ಅವಕಾಶ ಅಂಥವ್ರಿಗೆ ಸಿಗ್ತೈತೆ. ಹೌದು, ಏನೋ ಅವರು ಬರೋ ಪುಣ್ಯ ಇತ್ತಂದ್ರೆ ವಿವಾಹ ಮಾಡ್ಕೋತಾರೆ, ಕರ್ಮಕ್ಕನುಸಾರವಾಗಿ ಅಲ್ಲಿ ಬರ್ತಾರೆ. ಅವ್ರು ಅವ್ರಿಗೆ ಅಂತ ಚಾನ್ಸ್ ಸಿಗ್ತೈತಿ. ಇಲ್ಲ ಸಿಕ್ಕಲ್ಲಿ ಬರುದಿಲ್ಲ. ಅವರು ವಿವಾಹಕ್ಕೆ ಆಗೋಕ್ಕಿಂತ ಪೂರ್ವದಲ್ಲಿ ಅವ್ರು ಜ್ಞಾನಿ ಆಗ್ಬೋದು, ಆಗ್ಲಿಕ್ಕಿಲ್ಲ.
ಆ ಸಮಾಜ ಸ್ಥಿತಿಯನ್ನು ಒಂದಕ್ಕಿಂತ ಪೂರ್ವದಲ್ಲಿ ಅವನು ಲಗ್ನ ಮಾಡ್ಕೊಂಡಿದ್ದ ಅಂದ್ರೆ ಜ್ಞಾನ ಆದ್ಮ್ಯಾಗ ಪೂರ್ಣ ಸಮಾಜ ಸ್ಥಿತಿಯನ್ನು ಹೊಂದಿ ಉತ್ಥಾನಾಗಿ ಅವಾಗ ಲಗ್ನ ಮಾಡ್ಕೊಂಡಿದ್ರೆ ರಕ್ತ ಎಲ್ಲ ತಪೋಮಯ ಇರ್ತದೆ. ಅಲ್ಲಿ ಅಂಥ ಸಾಧಕರು ಜನ್ಮ ತಾಳ್ತಾರೆ, ಅವಕಾಶ ಇರುತ್ತೆ ಅವ್ರಿಗೆ. ಶ್ರೀಮತಾಂ ಗೇಹೇ ಯೋಗಿನಾಂ ಅಪಿ ಕುಲೇಹೇ ಅಂತ ಕೃಷ್ಣ ಪರಮಾತ್ಮ ಅವಾಗ ಹೇಳನು ಸಾವಿರಾರು ವರ್ಷಗಳಿಂದ. ಅಂಥ ಸಾತ್ವಿಕ ಶ್ರೀಮಂತರ ಮನೆಯಲ್ಲಾಗಲಿ ಯೋಗಿಗಳ ಮನೆಯಲ್ಲಿ ಹುಟ್ಟಿ ಅವರು ಸಂಸಿದ್ಧಿಯನ್ನು ಹೊಂತಾರ ಅಂತ ಅಂತ ಅವಕಾಶ ಅವರಿಗೆ ಇರ್ತಾವ. ಏನು ಕೈಯಾಗ ಮಚ್ಚಿ ಹಿಡ್ಕೊಳಕ್ ಮೈಲಿಗೆ ಆಯ್ತು ಅಂತಾನ, ಬಾಯಾಗ ಹಸಿ ಮಚ್ಚಿನ ಹಿಡ್ಕೊಂಡಿ ಅಲ್ಲೋ ಮೈಲಿಗೆ ಆಗುದಿಲ್ಲ ಅದು, ಹೌದಿಲ್ಲ? ನಾಲಿಗೆ ಅಂದ್ರೆ ಹಸಿದನ ಒಣಗಿದ್ದು ಅದು, ಯಾಕೆ ಹಸಿದನ ಹಿಡ್ಕೊಂಡಿ ಅಲ್ಲ ನಾಲಿಗೆ. ಮುಟ್ಟಿ ಅಂತ ಮೂರು ಹಾಳತಿಯಲ್ಲೋ, ಬಾಯೊಳಗೆ ಹಸಿ ಮಚ್ಚಿ ಇಟ್ಕೊಂಡು ಎಷ್ಟು ಮಡಿವಂತ ಅಂತ ಹೇಳ್ತೀಯಲ್ಲೋ. ಯಾಗ ನಾ ಬ್ರಾಹ್ಮಣ ಅಂತ ಮತ್ತೆ ಮಡಿ ಉಟ್ಕೊಳಕ್ ಬರ್ತೈತೆ ನೀನು? ನೀನು ಮುಟ್ಟಿದ್ದೆಲ್ಲ ಮೈಲಿಗಿನ ಅಲ್ಲ. ಚರ್ಮ ತೊಳೆದ್ರೆ ಮೈಲಿಗೆ ಹೋಗ್ತೇನೆ. ಮಚ್ಚಿಗಾರ ದಿನ ತೊಳಿತಾನಲ್ಲ ಅವ್ನು ಚರ್ಮ, ಅವ್ನು ತೊಳೆದ ದಿನ ಉಪಯೋಗ ಬರ್ತೈತಿ. ನಿಮ್ದು ಎದಕ್ಕೆ ಉಪಯೋಗ ಬರ್ತೈತಿ ಹೇಳ್ರಿ? ಈ ಶರೀರದಿಂದ ಏನು ತಯಾರಾಕೈತಿ ನೋಡ್ಕೊಂಡು. ಎಲ್ಲ ಉಪಯೋಗ ಇಲ್ಲ ಇದರಿಂದ ಬರುವಂಥ ಬೆವರು. ಯಾಕ್ರಿ ಎಷ್ಟು ಹೊಲಸು ವಾಸನೆ ಬರ್ತಾವೆ, ಮೂತ್ರ ಮಲ. ದನ ಸೆಗಣಿನ ಸಾರ್ಸಕರ ತಗೋತಾರೆ, ನಿನ್ನ ಸೆಗಣಿ ಯಾರು ತಗೋತಾರೆ ಹೇಳಿ? ಹೌದಿಲ್ಲ? ಯಪ್ಪ ಹೋಗತ್ತ ಸನೇಕ್ ಬರ್ಬೇಡಪ್ಪ ಗಾಳಿ ಅಂತ ಇಪ್ಪ ಊರ್ಬಾರ್ದ ಅಂತ. ಇದರಂಥ ಹೊಲಸು ಶರೀರನ ಯಾವುದಿಲ್ಲ, ತಿಳ್ಕೊಂಡ್ರೆ ಇದರಂಥ ಶ್ರೇಷ್ಠನೂ ಯಾವುದಿಲ್ಲ. ಆದಿ ಮತ್ತು ಅಂತ್ಯದಲ್ಲಿ ಯಾವುದು ಇರ್ತದ ಅದು ಮಧ್ಯದಲ್ಲಿನೂ ಇರ್ತದೆ. ಆದಿ ಅಂತ್ಯದಲ್ಲಿ ಯಾವುದಿಲ್ಲ ಅದು ಮಧ್ಯದಲ್ಲಿನೂ ಇಲ್ಲ. ಮಧ್ಯದಲ್ಲಿ ನಿನಗುಂಟೆ ತೋರಿಕೆ. ಮಾಯಾ ಮೊದಲು ಇಲ್ಲ ಕೊನೆಗೂ ಇಲ್ಲ, ಮಧ್ಯದಲ್ಲಿ ಐತೆ ಅಂದ್ರೆ ಬ್ರಹ್ಮದಿಂದ ತೋರಿ ಯಾವ ಕಾಲಕ್ಕೂ ಇಲ್ಲ ನಿನ್ನಲ್ಲಿ ತೋರಿಕೆ ಮಾಯಾ ಅನ್ನುವಂಥದ್ದು. ಆದಿಯಲ್ಲಿ ಜೀವ ಜಗತ್ತು ಈಶ ಅನ್ನೋದು ಇತ್ತನ ಅಲ್ಲಿ? ನೀನ ಕಲ್ಪಿಸ್ಕೊಂಡು ಕೂತೀಯ ಅವನು. ನೀ ಕಲ್ಪಿಸ್ಕೊಂಡಾಗ ಆಗುದಿಲ್ಲ ಅದು. ಈ ತೋರಿಕೆ ಇದ್ದದ್ದಾಗಿದ್ರೆ ಯಾವಾಗಲೂ ಇರಬೇಕಾಗಿತ್ತಿದು. ಇದನ್ನು ಯಾವುದೇ ಜ್ಞಾನದಿಂದ ತೆಗೆದುಹಾಕಕ್ಕೆ ಬರ್ತಿದ್ದಿಲ್ಲ. ಇದ್ದದ್ದಾಗಿದ್ರೆ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡಾಗ ಇದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ನಮ್ಗೆ ಉಳಿತೈತಿ. ಜಗನ್ಮಿಥ್ಯ ಅನ್ನೋದು ಒಳದೈತೆ. ಅನುಭವಗಳು ಸ್ಪಷ್ಟವಾಗಿ ಅದನ್ನು ಅನುಭವದಿಂದ ಕಂಡುಕೊಂಡಾರ. ಜಗನ್ಮಿಥ್ಯ ಬ್ರಹ್ಮ ಸತ್ಯ ಜೀವೋ ಬ್ರಹ್ಮೈವನ ಪರಹ ಅಂತ. ಜೀವ ಬ್ರಹ್ಮ ಸ್ವರೂಪನವ. ನೀ ಕಲ್ಪಿತ ಕಲ್ಪಿಸ್ಕೊಂಡಿ ಅದ ಜೀವನ ಬೇರೆ ಇದೆ ಅಂತ. ಉಪಾಧಿ ಕಲ್ಪಿತ ಉಪಾಧಿ ಹಿಡ್ಕೊಂಡ ನಾನು ಅದನ್ನ ಜೀವ ಅಂತ ಕಲ್ಪಿಸ್ಕೊಂಡು ಕೂತಿ. ನಾನಿದ್ದೇನೆ ಅನ್ನುವಂಥ ಅರಿವು ಯಾವ ತರ್ಕ ವಿತರ್ಕಗಳಿಂದ ಸಿದ್ಧ ಆಗಿಲ್ಲ. ಅದು ಮೊದಲಿನ ಅನುಭವನ ಅದ. ಅದು ನಿಮಗೆ ಆನಂದದ ತಿಳುವಳಿಕೆ ಅದಲ್ಲ, ಅದನ್ನು ಯಾರ ಮರೆಸ್ತಾರೋ ಮರೆಸನ್ ನೋಡು. ಆನಂದವನ್ನು ಮರೆಯಾಕತ್ತೇನ? ನಿಮಗೆ ಮರೆಯಾಕೆ ಬರ್ತೈತೇನ್ರಿ? ನೀವು ಅಲ್ಲದನ್ನೆಲ್ಲ ಮರಿತೀರಿ. ಆನಂದವನ್ನೇ ಮರ್ತಿದ್ರೆ ಅದನ್ನು ಯಾರೂ ಬೇಡಾಕ್ ಬರ್ತಿದ್ದಿಲ್ಲ ನಿಮ್ಗೆ. ನೋಡು, ಗೊರ್ತಿಲ್ಲದ ಬೇಡಪ್ಪ ಹಂಗಾರ. ಆನಂದವನ್ನು ಪ್ರತಿಯೊಂದು ಜೀವಿ ನಾವು ಬೇಡ್ತೇವೆ ಅಂದ್ರೆ ಅದು ಗೊರ್ತೈತಿ ನನಗೆ. ಗೊರ್ತಿಲ್ಲದನ್ನು ಬೇಡ ನೋಡು. ನಾವು ಯಾವುದನ್ನು ನೀವು ಬೇಡ್ತಿ ಅದು ಗೊತ್ತಾಗೈತಿ. ಯಾವಾಗ ಗೊತ್ತಾಗೈತಿ ಅದನ್ನು ನೆನಪಿಗೆ ತಗೊಳ್ಳಿ. ಅನ್ಯ ಭಾವನೆ ಎಲ್ಲ ಅಳದಾಗ ಮೊದಲಿಗೆ ಗೊತ್ತಾದದ್ದೇ ಅದು ಆನಂದದ ಸ್ಥಿತಿ ಅಂತ. ಮೊದಲಿಗೆ
ಅಹಂ ನಾಮ ಅಭವತ್, ನನಗೆ ಅದಕ್ಕೆ ಆನಂದಕ್ಕೆ ನಾನು ಅಂತ ಅನ್ಕೊಂಡದ್ದು. ಏನ್ ಇದು ನಂತರದ ಭಾವ, ಅದನ್ನು ಮರೆತಾಗ ಆ ಅನ್ಯತಾ ತಿಳುವಳಿಕೆ ಬಂದದ್ದು ನಮಗೆ. ಮೊಟ್ಟ ಮೊದಲಿಗೆ ನನ್ನ ಯಥಾರ್ಥ ಜ್ಞಾನ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ, ನಾನೇ ದೇವರಿದ್ದೇನೆ ಅನ್ನುವಂಥ ಅನುಭವ ಮೊದಲನೇದು ಅದು. ಈ ತೋರಿಕೆ ಇದ್ದದ್ದಾದರೆ ಯಾವಾಗಲೂ ಇರಬೇಕಾಗಿತ್ತು ಅದು. ಒಮ್ಮೆ ಐತಿ ಒಮ್ಮಿಲ್ಲ ಅಂದ್ರೆ ಅದಕ್ಕೆ ಹೆಂಗೆ ಕರೆ ಅಂತೀವಿ? ನಿಮ್ಗೆ ಆನಂದದ ತಿಳುವಳಿಕೆ ಅದಲ್ಲ, ಅದನ್ನು ಯಾರು ಮರೆಸ್ತಾರನ? ಮರೆಸನ್ ನೋಡಿ. ಆನಂದ ಎಂದಾರ ಬದಲಾವಣೆ ಹೊಂದೈತಿ ನೋಡಿ? ಎಂದೂ ಬದಲಾವಣೆ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತೆ ಅದು. ಇದ್ದಕ್ಕಿದ್ದಂಗೆ ಇರುವಂಥ ವಸ್ತು ಅಂದ್ರೆ ನೀನ. ಇನ್ನುಳಿದು ಯಾವ ಶರೀರನು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಮನಸ್ಸು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಇಂದ್ರಿಯಗಳು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ವಿಷಯ ವಸ್ತುಗಳು ಇದ್ದಕ್ಕಿದ್ದಂಗೆ ಇರ್ತದೆ. ಈ ತೋರಿಕೆಯಿಂದ ಇರುವಿಕೆಗೆ ಯಾವ ಹಾನಿಯೂ ಆಗುವುದಿಲ್ಲ. ಏನಾರ ಆಗೈತೆ ಅಂದ್ರೆ ಎದರೊಳಗೆ ಆಗೈತೆ? ನಿನ್ನೊಳಗೆ ಏನಾರ ಆಗೈತೆ ನೋಡ್ಕೊ. ಅರಿವಿನಲ್ಲಿ ಏನಾರ ಆಗೈತೆನ? ಅರಿವು ನೀನು, ಅರಿವಿಸ್ಕೊಳ್ಳೋದು ನೀನು. ಅರಿವಿಸಿಕೊಳ್ಳೋದ್ರೊಳಗಾಗೈತಿ, ಜಡದಲ್ಲಿ ಆಗೈತಿ. ಬೈಲ್ ನೋಡ್ಲಿಕ್ಕೆ ಹೆಂಗೆ ಕಣ್ಣು ಹೊಳಚಾಡೋದು ಬೇಕಾಗಿಲ್ಲ, ಹಂಗೆ ನಿನ್ನ ಸ್ವರೂಪವನ್ನು ನೋಡ್ಲಿಕ್ಕೆ ಮನಸ್ಸು ಹೊಳಚಾಡೋದು ಬೇಕಾಗಿಲ್ಲ. ಮನಸ್ಸು ಚಂಚಲ ಆಗೋದು ಬಿಡ್ತೆ ಅಂದ್ರೆ ನಿಶ್ಚಲ ಆದಾಗ ಆನಂದದ ಅನುಭವ ಎಲ್ಲರಿಗೆ ಆಕೈತಿ. ಎಚ್ಚರಿಕೆ ಅವಸ್ಥೆ ಒಳಗಿದ್ದಾಗ ಏನು ಬೇಕಾದ್ ಬಂದ್ರು ಕಸ ಗುಡಿಸ್ದಂಗೆ ಗುಡಿಸ್ಬಿಡ್ಬೇಕು ನೋಡ್ರಿ. ರಸ ಒಂದ ಒಳಗೆ ತಗೋಬೇಕು. ಏನ್ ಬೇಕಾದ ಬರಲಿ, ಅದನ್ನು ಬಂತತಿ ಹೋಗ್ತೈತಿ ಅಂತ. ಬಂತು ಹೋತು, ತೋರ್ತತಿ ಅಡಗ್ತೈತಿ ಅದು. ಆದ್ರೆ ನಿನಗೇನು ಮಾಡ್ತೈತಿ? ನಿನಗೇನೂ ಮಾಡ್ಲಾರ್ದು. ಬೇಕಾದಂಗೆ ತೋರ್ಲಿ, ಬೇಕಾದಂಗೆ ಅಡಗಲಿ. ಯಥೇಷ್ಟಂ ತಿಷ್ಠತಿ ಜಗದಿದಂ ಅಂತ. ಬೇಕಾದಂಗೆ ತೋರಿದ್ರು ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ. ಸಮುದ್ರದೊಳಗೆ ತೆರೆಗಳು ಏಳ್ತಾವ ಬೀಳ್ತಾವ, ಆದ್ರೆ ಸಮುದ್ರಕ್ಕೆ ಏನೂ ಮಾಡಿಲ್ಲ ನಾವು. ಹಂಗೆ ನಿನ್ನಲ್ಲಿ ಇವು ಕಲ್ಪನಾ ತೆರೆಗಳು ಏಳ್ತಾವ ಮತ್ತು ಹಾಳಾಗ್ತಾವ, ಆದ್ರೆ ನಿನ್ನ ಇರುವಿಕೆಗೆ ಯಾವುದೇ ಥರದ ಬಾಧೆ ಆಗಿಲ್ಲ ಅನ್ನೋದನ್ನು ಖಾತ್ರಿ ಮಾಡು. ಏನ್ ನಿದ್ದೆಗೆ ಹೋಗ್ಬೇಕಾದ್ರೆ ವಿವೇಕ ವೈರಾಗಿ ಬೇಕಾಗತ್ತೇನ್ರಿ? ಬೇಕಾಗಿಲ್ಲ. ಲಪುಟಗಿರಿ ಇದ್ರೆ ನೀರು ಹತ್ತದಿಲ್ಲ, ಎಲ್ಲರಿಗೂ ಹತ್ತತಿ ನಿದ್ದೆ. ಆದ್ರೆ ಸಮಾಧಿ ಹತ್ತದನ? ಯಾಕೆ ಹತ್ತೋದಿಲ್ಲ ಅಂದ್ರೆ ಅಂತಃಕರಣ ಪರಿಶುದ್ಧಿ ಇದ್ರೆ ಅಷ್ಟೇ ಸಾಧ್ಯ ಐತೆ. ನಿದ್ದೆ ಎಲ್ಲ ವಾಸನ ಅಡಗಿಸ್ಕೊಂಡ ಯಾರು ಬೇಕಾದವ್ರು ನಿದ್ದೆ ಒಳಗೆ ಮಾಡ್ಬೋದು. ಆದ್ರೆ ಸಮಾಧಿ ಹೊಂದ್ಬೇಕಂದ್ರೆ ಪೂರ್ಣ ವಾಸನ ನಾಶ ಮಾಡ್ಕೊಂಡ ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡಾಗ ಇದು ಸಾಧ್ಯ ಐತಿ. ಏನ್ ಸಮಾಧಿ ಹತ್ತಬೇಕಾದ್ರೆ ವಿವೇಕ ವೈರಾಗ್ಯ ಅತ್ಯವಶ್ಯಕವಾದವುಗಳು. ಬೆರ್ಕಿ ಬುದ್ಧಿ ಇದ್ದವಾಗ ಆರಾಮ ಇರ್ತದೇನು? ಸಮಾಧಾನ ಶಾಂತಿ ಐತೆ ನೋಡ್ಕೊ. ಭಾಳ ಬೆರ್ಕಿದಾನಪ್ಪ ಅವನು, ನೆಮ್ಮದಿನೇ ಇರೋದಿಲ್ಲ ರೀ ಅದಕ್ಕೆ. ಏನು ಅದಕ್ಕೆ ಭಾಳ ಬುದ್ಧಿ ಶಾಣೆತನ ಉಪಯೋಗ ಬರೋದಿಲ್ಲ. ಏನು ಬೆರ್ಕಿ ಬುದ್ಧಿಯು ಹಾಳಾಗಿ ವಿದ್ಯೆಯು ನಾಶವಾಗಿ ಅಂದಾರ. ಅದಕ್ಕೆ ರಾಮತೀರ್ಥರು ಎಷ್ಟು ವಿದ್ಯೆಗಳದಾವ ಅಂದ್ರೂ ಉಪಯೋಗ ನಮಗೆ. ಏನು ಬುದ್ಧಿ ಕಸರತ್ತಿಲ್ಲ ಇದಕ್ಕೆ. ಬುದ್ಧಿ ನಡೆದು ಬುದ್ಧಿಗೆ ನಿಲುಕಲಾರದು. ಆನಂದ ಮನ ಬುದ್ಧಿಗೆ ನಿಲುಕಲಾರದದು. ಏನು ಬೆರ್ಕಿ ಬುದ್ಧಿ ಇದ್ದವರ ಅನ್ನೋದನ್ನ ಕೇಳ್ರು. ಬುದ್ಧಿಯ ಚಾತುರ್ಯಕ್ಕೂ ಸಮಾಧಿ ಹೊಂದೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾವ್ದಾರ ಶಾನೆ ಆಗಿದ್ದಿತ್ತು, ಯಾವ್ದಾರ ದಡ್ಡ ಆಗಿದ್ದಿತ್ತು ಬಿಡ, ನನಗೆ ಸಂಬಂಧ ಇಲ್ಲ. ಆತ್ಮನಲ್ಲಿ ಇವು ಯಾವುವು ಇಲ್ಲ. ಹೌದಿಲ್ಲ? ಶಾನೆ ಆಗಿದ್ದೆ ಅದು, ದಡ್ಡಾಗಿದ್ದೆ ಅದು, ನೀ ಯಾರು ನೋಡ್ಕೋ. ಎಲ್ಲವನ್ನ ಅರಿತಕ್ಕಂಥ ಅರಿವು ನೀನು, ಯಾವಾಗಲೂ ಇರ್ತಕ್ಕಂಥ ಇರು ನೀನು. ಬುದ್ಧಿಯಲ್ಲಿರ್ತಕ್ಕಂಥ ಎಲ್ಲ ಕರ್ಮ ವಾಸನೆಗಳನ್ನು ತನ್ನಲ್ಲಿ ಅಡಗಿಸಿಕೊಂಡು ನಿಜ ಕಾರಣವಾದಂಥ ಅಜ್ಞಾನದಲ್ಲಿ ಅಡಗಿರ್ತದೆ. ಏನು ಅಲ್ಲಿ ನಾಶ ಆಗಿರ್ತದೆ.
ನಾವು ಅರಿಯವಿದನು ಮಾಯಾವರ್ಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬುವನ ಬಗ್ಗೆ ಪಸತು ಅಂತ. ಹಂಗ ಸುಮ್ಮನೆ ಅಜ್ಞಾನ ಆವರಣ ಕಳ್ಕೊಳ್ಳಲಿ, ನನಗೂ ಜ್ಞಾನ ಆಗೈತೆ ನನಗೆ ಮಾಹಿತಿ ಮಾಡ್ಕೊಂಡ್ರೆ ಜ್ಞಾನ ಆಗಿಬಿಡ್ತೈತೆ ನೀನು. ಅಜ್ಞಾನ ಆವರಣ ಎಲ್ಲ ಹೋಗ್ಬೇಕಲ್ಲ, ಕೇವಲ ಇರುವಿನ ಎಚ್ಚರಿಕೆಯೊಳಗೆ ಉಳ್ಕೊಳ್ಳು. ಸಮಾಜ ಸ್ಥಿತಿಯನ್ನು ನೀವು ಹೊಂದಿದಾಗ ಅದು ಜ್ಞಾನೋದಯ. ನೀವು ಏನು ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತೆ ಅನ್ನೋದೆಲ್ಲ ಸುಳ್ಳು. ಮಾಹಿತಿ ಐತಿ, ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸದಾಗ ತೊಡಗಬೇಕಲ್ಲ. ಅಭ್ಯಾಸದಾಗ ತೊಡಬೇಕಾದ್ರೆ ಅದ್ರ ಮ್ಯಾಗಿನ ಹಿತಾಹಿತ ವಿಚಾರದ ಅಭ್ಯಾಸ ಇದ್ರೆ ಬರ್ತೈತೆ, ಅದನ್ನು ಅಭ್ಯಾಸ ನಡೀತೈತಿ. ಎಂದಿನಂತೆ ಜೀವಭಾವ ಇರಲು ನಿಜ ನಿಗಮ ಗುರುವಿನಿಂದ ಅರಿದೊಡೆಯನು ಮುಕ್ತಿ ಸುಖ ಸಾಧ್ಯಬಹುದೇ. ಎಂದಿನಂತೆ ಮೂರು ಅವಸ್ಥೆಗಳಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಎಂದಿನಂತೆ ಇದ ಯಾಕ್ರಿ ಇವ ವಿಷಯ ವಸ್ತುಗಳಲ್ಲಿ ಸುಖ ಬುದ್ಧಿ ಅವನು ಸಂಗ್ರಹ ಮಾಡೋದು, ಬರೇ ಅದ ನೆನಪಿನಾಗ ಕಾಲ ಕಳ್ಸತ್ವಾರ ಏನ್ ಮಾಡೋದು. ಹೊಳ್ಳೆ ಇದ ಕರೆ ಇದ ಸುಖರೂಪ ಅಂತ ವಿವೇಕ ಇಲ್ಲಕ್ಕೆ ಅದ್ರ ಬೆನ್ನು ಹತ್ತಿ ತಿರುಗು ಪಳೆ ಬಂದತಾನೆ. ಏನು ಯಾವನಲ್ಲಿ ವಿಚಾರದ ಬೆಳಕು ಬೀಳ್ತತಿ ಅವಾಗ ಇದರ ದೋಷವನ್ನು ಕಾಣ್ತಾನೋ, ಯಾವ್ದು ನಿತ್ಯ ಯಾವ್ದು ಅನಿತ್ಯದ, ಯಾವ್ದು ಹಿತ ಯಾವ್ದು ಹಿತದ ಅನ್ನುವಂಥ ಅವಾಗ ದರ್ಶನ ಆಕೈತದ. ಸ್ವರೂಪದ ಎಚ್ಚರಿಕೆಯನ್ನು ನಾವು ಮಾಡ್ಕೊತಾನೆ. ಅವ ಹೊಳ್ಳೆ ಮಬ್ಬಿಗೆ ಬೀಳುದಿಲ್ಲ, ಅಜ್ಞಾನದೊಳಗೆ ಬೀಳುದಿಲ್ಲ. ಅವ ಸಮಾಧಿಯನ್ನು ಹೊಂದಲಿಕ್ಕೆ ಬೇಕಾದ ಸಾಧನ ಸಾಮಗ್ರಿಗಳು ನಿದ್ರೆಯನ್ನು ಹೊಂದಲಿಕ್ಕೆ ಉಪಯೋಗ ಬರ್ತಾವನು ಇಲ್ಲ. ನಿದ್ರೆ ಹೊಂದಲಿಕ್ಕೆ ಬೇಕಾದ ಸಾಧನ ಸಾಮಗ್ರಿಗಳು ಸಮಾಧಿ ಹೊಂದಲಿಕ್ಕೆ ಉಪಯೋಗ ಬರ್ತಾವನು ಇಲ್ಲ. ನಿಮ್ಮ ಶಾನೆತನ ಸಮಾಧಿ ಹೊಂದಲಿಕ್ಕೆ ಉಪಯೋಗ ಬರ್ಬೇಕು, ಬರ್ತೈತೆ ನೋಡ್ಕೊರಿ. ಬರ್ಲಿಲ್ಲ ಅಂದ್ರೆ ಶಾನೆತನ ತಗೊಂಡು ಏನ್ ಮಾಡೋನು. ಅಜ್ಞಾನ ಅಂಧಕಾರದಲ್ಲಿ ಕೂತ್ಕೊಂಡು ನಮಗೆ ಜ್ಞಾನದ ಆನಂದಮಯವಾದ ಇರುವಿನಲ್ಲಿ ಇರಬೇಕಂದ್ರೆ ಹೆಂಗ ಸಾಧ್ಯದ ನೋಡ್ರಿ. ಅಜ್ಞಾನದ ಕಾರ್ಯ ದಾಟಿದವರು ಸುಖಿಗಳಾದರು. ಈ ಶರೀರದಿಂದ ಸುಖ ಹೊಂದಬೇಕನ್ನೋದು ಏನದ ಅಲ್ಲ, ಈ ವಾಸನ ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ಈ ಶರೀರದಿಂದ ಏನಾರ ಮಾಡಿ ಈ ಜಗತ್ತಿನ ಸುಖ ಹೊಂದ್ಬೇಕನ್ನೋರು ಮೂರ್ಖರು ಅಂತ. ಇಲ್ಲಿ ತನಕ ಮಾಡಿದ್ರೆ ನೋಡಿ, ಜನ್ಮ ಎಷ್ಟು ಜನ್ಮ ಹುಟ್ಟಿ ಬಂದು ಮಾಡಿದ್ರು ಏನು ಮಾಡಿದ್ರು ಏನು ಕಲ್ತರ, ಏನು ಮಾಡಿದೋಡಿ, ಏನು ಯತ್ನದಲ್ಲಿ ಏನು ಮಾಡಿದೋಡಿ ಎಲ್ಲವೂ ಕಾರಣ ಅನ್ನೋದು ಬೆಳದಿಂಗಳಂದದಿ ವ್ಯರ್ಥವಾಗಿ ಗುಡ್ಡಕ್ಕಲ್ಲು ಹೊತ್ತಂಗಾತ. ನಿನ್ನ ಬಾಳೆ ಎಲ್ಲ ವ್ಯರ್ಥ ಆತಲ್ಲ. ನಿನ್ನ ಸ್ವರೂಪದ ಅಥವಾ ಅನುಭವ ನಿನಗೆ ಮಾಡ್ಕೊಳಕ್ಕಾಗಲಿಲ್ಲ. ಬದುಕಿದ್ದು ಏನು ಉಪಯೋಗ ನಿನ್ನಂತ. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಸ್ವಾನ ಸೂಕರಂದದಿ ಹೊಟ್ಟೆ ಬರೆದುಕೊಂಡಿ ಹೋಗುವಂತ. ಹಂದಿ ನಾಯಿ ಹೆಂಗೆ ಹೊಟ್ಟೆ ತುಂಬಿಕೊಳ್ಳೋದು, ಮರಿ ತೆಗ್ಸೋದು ಇದಾತಿ. ಅವಕ್ಕೆ ನಿನಗೂ ಏನು ಪರ್ಕದ ಹೇಳು. ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಬದುಕಿದ್ದು ಉಪಯೋಗ ಇಲ್ಲ ಅಂತ. ಏನು ಮನುಷ್ಯನ ಜನ್ಮಕ್ಕೆ ಬಂದ ಲಾಭ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ಲಾಭದ. ಮಂದಿ ಕಡೆಯಿಂದ ಮಹಾತ್ಮ ಅಂತ ಅನಿಸ್ಬೋದು ಬೇಕಾಗಿಲ್ಲ ನಮ್ಗೆ. ನಾವು ಸುಖಿಯಾಗಿದ್ದರೆ ತೀರ್ತು ನೋಡಿ. ದೇಶ ಎಲ್ಲ ಮಚ್ಚಿಲೆ ಹೋಗಿವಲ್ಲ ಬೇಕಾದ್ರೆ, ಹೌದಿಲ್ಲ. ಹೊಗಳಿಕೆ ಬೇಕಾಗಿಲ್ಲ ನಮ್ಗೆ. ಶಾನ್ಯಾರ ಕಡೆಯಿಂದ ಹೌದು ಅನಿಸ್ಕೋಬೇಕು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು ಒಂದ. ಜಗತ್ತಿನ ಜನರು ಹೌದು ಅನಿಸೋದು ಬೇಕಾಗಿಲ್ಲ, ಎಲ್ಲ ಹುಚ್ಚರು ಸಂತಿದೆ. ಅನುಕೂಲ ಆದ್ರೆ ಹೌದು ಅಂತಾರ ಅವರು. ಸಾವುಕಾರ ನಮ್ಮಂತ ಸಾವುಕಾರನ ಯಾವನು ಇಲ್ರಿ, ಕೊಡೋದು ಬಿಡು, ನೀನೇನು ಕೊಟ್ಟಿ ಹೋಗಂತ ಆಗ ತೆಗೊಳ್ತಾನ. ಮತ್ತೆ ಒಂದ ದಿನ ಕೊಡೋದು ಬಿಡ್ನಿ ಅವಾಗ, ನೀ ಏನು ಕೊಟ್ಟಿ ಹೋಗೋ, ನೀನು ಸಾವುಕಾರಿಗೆ ಏನು ಹರಿದಿತ್ತು ಹೋಗಂತ. ಹೌದಿಲ್ಲ. ಕೊಡೋದು ಬಿಟ್ಟು ಕೂಡಲೇ ಕೊಟ್ರೆ ನಿಮ್ಮಂಥವ್ರು ಇರ್ಬೇಕಪ್ಪ, ನಮ್ಮ ಸಾವುಕಾರ ಅಂತ ಸಾವುಕಾರ ಹೊಗಳ್ಕೊಂತ ಹೋಗ್ಕಾಣ. ಕೊಡ್ಲಿಕ್ಕೆ ಬಿಡ, ನೀ ಬೇಕು ಅಂತ ಹೋಗ್ಕಾಣ. ಹೌದಿಲ್ಲ. ನೀ ಇದಕ್ಕೇನು ಅವು ಮಂದಿ ಕಡೆಯಿಂದ ಅನಿಸ್ಕೋಬಾರ್ದು, ಗೌರವ ತಗೋಕೊಳೋದು ಆಸೆ ಇರ್ತಾವ. ಅವರು ಕೊಟ್ಕೊಂತ ಬಂದು ಬಿಡ್ತಿರ್ತಾರೆ. ಅವರು ಮಂದ್ಯಾಗ ಬೇಯ್ತೈತಿ ಬಿಡಪ್ಪ ಇದು ಅಂತೇಳಿ. ಕೊಡ್ಲಿಲ್ಲ ಅಂದ್ರೆ ಮಂದ್ಯಾಗ ಬೇಯಾಕತ್ ಬಿಡ್ತು. ಬೇಯಿ ಹರ್ಕೊಂತ ಹೋಗ್ಬೇಕಾದಂದ್ರೆ ಅವ ಯಾಕೆ ಹೆದರ್ತಾನ್ರಿ. ಅವ ಗಟ್ಟಿದ್ದವ.
ನಾವು ಮಾತ್ರ ಬರೋಬ್ಬರಿ ಇದ್ರೆ ಜಗತ್ತ ಅಪವಾದ ಕೊಡುವಲ್ಲ, ಸುಳ್ಳು ಅಪವಾದ ಕೊಡ್ತಾರೆ. ಅದಕ್ಕೆ ಹೆದರಕ್ಕೆ ಹೋಗಲ್ಲ. ಹುಚ್ಚರ ಕಡೆಯಿಂದ ಹೌದು ಅನಿಸೋದಕ್ಕಾಗಿಲ್ಲ. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು ಹಂಗ ಅನ್ಬೇಕು ನಾವು. ಬಲ್ಲವ್ರ ಕಡೆಯಿಂದ ಏನ್ ಅಂತ ವರ್ತನ ನಮ್ದು ಇರ್ಬೇಕು, ಆಚರಣೆ ನಮ್ದು ಪರಿಶುದ್ಧವಾದಂಥ ಆಚರಣೆ ಇರ್ಬೇಕು ನೋಡ್ರಿ. ಕಾಮಾತುರಾದವ ಎಷ್ಟು ಕೆಟ್ಟ ಕೆಲಸ ಮಾಡ್ತಾನೋ ಹೇಳಿಕ್ಕೆ ಅಸಾಧ್ಯ. ರಾಮಾತುರಾದವ ಎಷ್ಟು ಕಲ್ಯಾಣ ಕೆಲಸ ಮಾಡ್ತಾನೋ ಅದನ್ನು ಹೇಳಿಕ್ಕೆ ಅಸಾಧ್ಯ ಅಂತ. ವಿವೇಕ ವೈರಾಗ್ಯವನ್ನು ಕಲಿಯು ಸಾಲಿ ಹಾಕಿರೇನ ಗುರುಗಳ? ಮಕ್ಕಳಿಗೆ ಏನು ಕಲಿಸ್ಬೇಕು ನೀವು? ಮತ್ತು ಜಗತ್ತಿನ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಅದನ್ನ ಕಲಿಸೋದನ? ಜಗತ್ತು ತನ್ನಲ್ಲಿ ಆದಿ ಅಂತ್ಯ ಮಧ್ಯದಲ್ಲಿನೂ ಇಲ್ಲ ಎಲ್ಲಿದು. ಮತ್ತಟ್ಟು ಇಲ್ಲದನ್ನು ಗಟ್ಟಿಗೊಳಿಸೋದು ಪ್ರಯತ್ನ ನಡೆಸೇವು ನಾವು. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ಮೊದಲೇ ಇಲ್ಲ, ಇತ್ತನ ಅಲ್ಲಿ ಕೊಡಿಗೆರ ಐತೇನು? ನಡು ಮಧ್ಯೆ ತೋರ್ದತೆ ಅಂದ್ರು ಅದು ಇರ್ತೈತೆನ ಅಲ್ಲಿ? ಇಲ್ಲ. ಹಂಗೆ ನಿನ್ನಲ್ಲಿ ಜಗತ್ತಿನಲ್ಲಿ ಇದು ಇಲ್ಲ ಇಲ್ಲ, ನಿನ್ನಲ್ಲಿ ತೋರೈತಿ. ಇದಕ್ಕೆ ಅಸ್ತಿತ್ವನ ಇಲ್ಲ. ಇದ್ದದ್ದ ಜರಾಗಿದ್ದರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಾಕಿದ್ದಿಲ್ಲ. ಸ್ವರೂಪದ ತಿಳುವಳಿಕೆ ಮಾಡಿಕೊಂಡಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಖಾತ್ರಿ ಆಕೈತೆ. ಅದು ಮೊದಲು ಇದ್ದದ್ದು ಕೊನೆಯಲ್ಲೂ ಇರ್ತೈತಿ. ಅದರಂತೆ ಜೀವ ಈಶ ಜಗತ್ತು ನಿನ್ನಲ್ಲಿ ಇಲ್ಲವೇ ಇಲ್ಲ. ಏನ್ ಹಂಗ ಶಬ್ದ ಜೋಡಿಸ್ಯಾರ ಅವನಷ್ಟೇ. ತೋರ್ತತೆ ಅಂತ ಹೇಳಿ ಕರೆ ಅಂತ ತಿಳ್ಕೊಳ್ಳೋದನ. ಈ ಶರೀರ ನಾನನ್ನು ಭಾವ ಹಿಡ್ಕೊಂಡು ಕುಂತಿರಲ್ಲ, ಇದು ಅವಿವೇಕದೊಳಗಿಂದೋ ಏನು ವಿವೇಕದೊಳಗಿಂದೋ? ಇದು ಆದಿಯಲ್ಲಿ ಶರೀರ ನಾನು ಅಂತ ಅನ್ಕೊಂಡ್ರು, ಏನು ಆನಂದಮಯವಾದ ಇರುವಿಕೆ ನಾನು ಅಂತ ಅನ್ಕೊಂಡ್ರು? ಬಾಯಿಲೆ ಅಂದ್ರೆ ಆಕೈತೇನ? ಅದು ಆ ಪ್ರಕಾರವಾಗಿದ್ರೆ ಲಾಭ. ಈ ಶರೀರವನ್ನು ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗುದಂತ ಈ ಗ್ಯಾರಂಟಿನ. ಏನ್ ಹೆಂಗಾರ ಹೋಗುದನ ಇದು? ಕಾಮನ ಕೈಯಾಗ ಸಿಕ್ಕ ಮ್ಯಾಗ ಯಮನೂರಿಗೆ ಹೋಗುದಂತ ಗ್ಯಾರಂಟಿನ. ಕಾಮನ ಕೈಯಾಗ ಸಿಕ್ಕರೆ ಯಮನ ಕೈಯಾಗ ಸಿಗ್ತೀನಿ. ಯಮನ ಕೈಯಾಗ ಸಿಗಬಾರ್ದಂದ್ರೆ ಕಾಮನನ್ನು ಹೊಡೆದಾಕ. ಯಮ ಬಂದ್ರೆ ಎದಿ ಬಿರುವಂಗೆ ಒದಿರ್ಲಿ ಅಂತ ಯಾರಂತಾರ? ಹಂಗೆ ಕಾಮನ್ ಕಾಟ ತಪ್ಪಿಸ್ಕೊಂಡು ಅವಾಗ ಯಾವ್ದು ಹೆದರಿಕಿರಿ? ಕಾಮನ ಕಾಟ ಪೂರ್ಣ ನಾಶ ಮಾಡ್ಕೊಂಡು ನಾವು ಯಮನ್ ಹೆದರಿಕಿಲ್ಲ. ನಿದ್ರೆಯೊಳಗೆ ನಾ ಆರಾಮಿದ್ದೆ ಅಂತ ಅನ್ಕೊಳಕ್ ಬಂದಿತ್ತಾನ? ಇಲ್ಲ, ಅಲ್ಲಿ ಅಜ್ಞಾನ ಆವರಣ ಐತಿ. ಮತ್ತೆ ಮೊದಲಿಗೆ ನಾ ಆರಾಮಿದ್ದೆ ಅಂತ ಅನ್ಕೊಂಡಿಯಲ್ಲ, ಹಂಗಾರೆ ಅಲ್ಲಿ ಅಜ್ಞಾನ ಇಲ್ಲ. ಅಲ್ಲಿ ಪ್ರಥಮಾನುಭೂತಿಯೊಳಗೆ ಮೊದಲ ಅಜ್ಞಾನ ಇಲ್ಲ. ಅಲ್ಲಿ ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಆನಂದ ಸ್ವರೂಪನಿದ್ದೇನೆ ಅಂತ ಅನ್ಕೊಳಕ್ ಬಂದಿತ್ತಿಲ್ಲ. ನಿದ್ರೆಯೊಳಗೆ ಮರು ಇರ್ತೈತೆ ಅಂತೇಳಿ ನಾ ಆರಾಮಿದ್ದೇನೆ ಅಂತ ಅನ್ಕೊಳಕ್ ಬರುದಿಲ್ಲ. ಅಲ್ಲಿ ಮಾಯಾವರಣವಿಲ್ಲದ ಅಜ್ಞಾನ ಆವರಣ ಇಲ್ಲ ಅಲ್ಲಿ. ಎಲ್ಲಿ ಸಮಾಧಿ ಸ್ಥಿತಿ ಒಳಗೆ ಬರೀ ಅರಿವಿನ ಮೂಲಕ ನಾನು ಅಂತ ಅನ್ಕೊಂಡಿವೋ ಏನ? ಅದ್ರ ಕೂಡ ಅಜ್ಞಾನದೊಳಗೆ ಆವರಣದೊಳಗೆ ನಾನು ಅಂತ ಅನ್ಕೊಂಡಿವ ಅಂದ್ರೆ ಮೊದಲಿಗೆ ಅರಿವಿನ ಮೂಲಕ ಆನಂದ ರೂಪ ಇದ್ದೇನೆ ಅಂತ ಅನ್ಕೊಂಡದ್ದು. ಈಗೂ ಅದ್ರ ಕಡೆ ಲಕ್ಷ ಕೊಟ್ಟರೆ ಅದ ಐತಿ. ಅರಿವೇ ಬರೀ ಅರಿವೇ ನಿನ್ನ ತೆರನರಿಯ ಮುಕ್ತಿ ಯಾವುದು ನಿಜವಂತು. ನೀ ಹೆಂಗದಿ ಹಂಗ ನೀ ಅದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ನೀ ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತದೆ. ನೀ ಹೊಸದಾಗಿ ನನಗೆ ಮುಕ್ತ ಆಗಿಲ್ಲ. ನಿನ್ನ ಹಿರಿವಿನ ಕಡೆ ನೀ ಲಕ್ ಕೊಟ್ಟೆ ಅಂದ್ರೆ ನಿನ್ನಲ್ಲಿ ನನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ನಿನಗೆ ನಿನ್ನ ಮರ್ತ ಅನ್ಯದನ್ನು ನೋಡಿದಂದ್ರೆ ನಿನಗೆ ಬಂಧನದಾಗ ಸಿಕ್ಕೊಂಡು ಹಂಗೆ ಆಗೈತಿ ಅಂದ್ರೆ ನಿನಗೆ ಬಂಧನ ಇಲ್ಲ. ಹಿಂಗ ಬೋಮಾಜಿ ಗಣಪನ ಗತೆ ಗೋಣ್ ಹಾಕಿರ ಅಲ್ರಿದ ಒಳಗ ನೋಡ್ಕೋ ದೊಡ್ಡಪ್ಪ, ಹೆಂಗೈತಿ? ಸಮಾಧಾನ ಆಯ್ತು ಸಂಗೈತು ನಿನಗೆ? ಹೇಳೋ ಕಾಲಕ್ಕೆ ಹಿಂಗೆ ಚಂಡ ಹಾಕ್ತಿದ್ರಲ್ಲ, ಅದಕ್ಕೆ ಹಂಗೆ ಚಂಡ ಹಾಕೋದಲ್ಲ ಗೌಲತ್ನಾಗಂತ.
ಅರಿವಿದ್ದಾಗ ನಾನು ಆನಂದ ಸ್ವರೂಪ ಇದ್ದೇನೆ ಅಂತ ಅನ್ಕೊಂಡಿವೋ ಏನು ಮರುವಿದ್ದಾಗ ಅನ್ಕೊಂಡಿವೋ ಅಂದ್ರೆ ಅರಿವಿನೊಳಗೆ ಅನ್ಯ ಕಲ್ಪನೆಗಳನ್ನಾಗಿ ತೆಗೆವನೇ ಜಾಣದ ದೇವ ಅಂತ. ಅವಾಗ ಅರುಮಯವಾದ ಆನಂದವೇ ನಾನು ಇದ್ದೇನೆ ಅಂತ ಅನ್ಕೊಂಡದ್ದು. ಅದನ್ನು ನಾವು ನೆನಪಿಗೆ ತೊಗೊಂಡ್ಕೊಂಡು ಇರಬೇಕಾಗೈತಿ. ಅಲ್ಲಿ ಅನ್ಯ ದಿನಾರ ಹಿಡ್ಕೊಂಡು ಕುಂತಿದ್ದೇನೆ ಅಲ್ಲಿ. ಜಡಭಾವ ಇತ್ತನ ಅಲ್ಲಿ ಇಲ್ಲ. ನಂತರದ ಭಾವ ಇದು ಶರೀರ ಭಾವ. ಅರುವಲ್ಲದುದನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ಏನು ಆ ಸ್ಥಿತಿಯನ್ನು ನಾವು ಹೊಂದಬೇಕಾದ್ರೆ ಅಭ್ಯಾಸ ಭಾಳ ಮಾಡ್ಬೇಕಾಗ್ತದೆ. ಏನು ಆಹಾರ ನಿಯಂತ್ರಣ ಬೇಕಾಗೈತಿ, ಹೌದಿಲ್ಲ? ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಬೇಕಾಗೈತಿ. ಒಪ್ಪತ್ತು ಉಂಡವ ಯೋಗಿ ಅಂತ, 2 ಒಪ್ಪತ್ತು ಉಂಡವ ಭೋಗಿ, 3 ಒಪ್ಪತ್ತು ಉಂಡವ ರೋಗಿ, 4 ಹೊತ್ತು ಉಂಡವ ಹೊತ್ಕೊಂಡು ಹೋಗಿ ಅಂತ. ಒಪ್ಪತ್ತು ಉಣ್ಣೋ ರೂಢಿ ಬೇಕಲ್ಲ. ನಿದ್ದೆ ಹತ್ತದಲ್ರಿ ನಮಗಂತ ಅದು ರೂಢಿ ಮಾಡ್ಕೊಂಡ್ರೆ ಏನಾಗುದಿಲ್ಲ. ಏನು ಯೋಗಾಭ್ಯಾಸದಾಗಿರ್ಬೇಕಂದ್ರೆ ನಾವು ಯಾವಾಗಲೂ ಈಗ 1 ಹೊತ್ತು ಊಟ ಮಾಡ್ತೀವಿ. ಏನು ಯೋಗದ ಅಭ್ಯಾಸ ಮಾಡವ. 2 ಒಪ್ಪತ್ತು ಉಂಡವ ಭೋಗಿ ಅಂತ, 3 ಒಪ್ಪತ್ತು ಉಂಡವ ಬಂದಿಲ್ಲ ಒಂದು ರೋಗ ಇರೋದು. ನಾವು ಕಂಡದ್ದೆಲ್ಲ ಹಂಗೆ ಬಯಾಡ್ಸೋಣ ಅವಂಗ, ಹೌದಿಲ್ಲ? ನೀವು ಬದ್ರೋ ಏನು ಮುಕ್ತರೋ ಅಂದ್ರೆ ಮೊದಲ ಮುಕ್ತರ ಅದೀರಿ ನೀವು. ಆದಿಯಲ್ಲಿನ ಮುಕ್ತರದಿರಿ. ಆದಿಯಲ್ಲಿದ್ದ ಮಧ್ಯದಲ್ಲಿ ಅಂತ್ಯದಲ್ಲಿ ಇರ್ತದೆ. ಅದಕ್ಕೆ ಹೇಳಿದ್ದು ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳಂತ ಸಂಬೋಧನೆ ಮಾಡಿದ್ದು. ಏನು ಶರೀರ ಭಾವ ತೆಗೆದ ಸಂಬೋಧನೆ ಮಾಡ್ಯಾರ ಅವರು. ಆರೋಪಿತ ಭಾವ ಬರದಂಗ ಮಹಾತ್ಮರೆಲ್ಲ. ಶರೀರ ಭಾವ ಹಿಡ್ಕೊಂಡು ಸಂಬೋಧನೆ ಮಾಡಿಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳೇ ಅಂತ ಸಂಬೋಧನೆ ಮಾಡಿದ್ರು. ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಂತ ಅಂದಿಲ್ಲ ಅವರು. ನಿಜವಾಗಿ ಯಾಕೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳೇ ಅಂತ ರಾಮತೀರ್ಥರ ಹಂಗೆ ಸಂಬೋಧನೆ ಮಾಡ್ಯಾರ. ಏನು ನಾವು ಶರೀರ ಭಾವ ಅನ್ಕೂಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಅದ ಒಂದು ಇದಾಗ್ಬಿಡ್ತೇವೆ. ಯಾಕ್ರಿ ವಿವೇಕಾನಂದ್ರ ಏನೋ ಹೇಳಿದಂತ ಚಿಕ್ಯಾಗೋ ಪಟ್ಟಣದಾಗ ಹೋದಾಗ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅನುಕೂಲ ಏಕದಮ್ ಇದೆಲ್ಲ ಸ್ತಬ್ಧ ಆಗಿಬಿಡ್ತೇವೆ ಅಂತ. ಅನುಕೂಲ ಇದು ಬರ್ಬೇಕಲ್ಲ, ಇದು ಹೊಳಿಬೇಕಲ್ಲ. ಶರೀರ ಭಾವ ಐತೆ ಅಲ್ಲಿ, ಹೌದಿಲ್ಲ? ಮೊದಲಿನ ಸ್ಥಿತಿ ನೆನಪು ಮಾಡ್ಕೊಳ್ಳೋದು ಕಷ್ಟ ಆಗಿಬಿಟ್ಟೈತೆ ನಮ್ಗೆ. ಪ್ರಥಮಾನುಭೂತಿ ಸ್ಥಿತಿ ಅಂದ್ರೆ ಮುಕ್ತನ ಸ್ಥಿತಿನ ಅದು. ಮೊದಲ ನಿನ್ನ ನೋಡ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡ್ವು, ನಿನಗೆ ಅನ್ಯವಾಗಿ ಮತ್ತೇನಾರ ನೋಡ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡಿವಿ ಅಂದ್ರೆ ಮೊದಲನೇ ಸ್ಥಿತಿ ನೆನಪಿಗೆ ತಗೊಂಡು ಹೋದ್ರೆ ಬಂಧನದ ಮಡ್ಡೆಲ್ಲ ಬಿಡ್ತೈತೆ ನಮ್ಗೆ. ಎಲ್ಲ ಬಂಧನ ನಿನ್ನ ಭಾವದೊಳಗೆ ಬಂಧನ ಆಗೈತಿ. ಭಾವದೊಳಗೆ ಬಿಡುಗಡೆ ಆಗುವುದಿದು. ಹಿಂದಿನ ಕರ್ಮಕ್ಕನುಸಾರವಾಗಿ ಯಾರ ವ್ಯವಹಾರ ಹೆಂಗಿರ್ತೈತಿ ಯಾರಿಗೆ ಹೇಳಕ್ ಬರ್ದು. ಏನೇನು ಮಾಡಿ ಬಂದೆವು ನಾವು ಕಂತ್ರಾಟ. ನನಗಿಂತ ಹೊತ್ತಂದು ಯಪ್ಪ ದೇವರು ಅಂತ ನೀನೇ ಮಾಡ್ಕೊಂಡಿದ್ದು ಯಪ್ಪ, ನಿನಗ ಗೊತ್ತಿಲ್ಲ. ಹಿಂದಿನ ಕರ್ಮ ಸಂಸ್ಕಾರ ಯಾರ್ದು ಹೆಂಗಿರ್ತೈತಿ ಯಾರಿಗೆ ನೆನಪು ಉಳಿದಿಲ್ಲ. ಕನಸಿನಾಗ ಎಷ್ಟು ಶರೀರ ಬಂದಾವು, ಎಷ್ಟು ಶರೀರ ಹೋಗ್ಯಾವು, ಅದರಂತೆ ಎಚ್ಚರಿಕೆಯೊಳಗೂ ಈ ಶರೀರಗಳು ಎಷ್ಟು ಬರ್ತಾವು, ಎಷ್ಟು ಹೋಗ್ತಾವು. ಎಲ್ಲರಿಗೂ ಬರೀ ಕಾಳು ಕೂಳು ಜೋಡು ಗೂಡು ಇದ ಮುಖ್ಯ ಅಂತ ತಿಳ್ಕೊಂಬಿಟ್ಟೆ ನಾವು ಎಲ್ಲರೂ. ಅನುಭವಪರ ವಿಚಾರ ಇದು ದೊಡ್ಡ ವಿಚಾರ ಅಲ್ಲ. ಮತ್ತೆ ಈ ದೃಶ್ಯದೊಳಗಿಂದ ಹಿಡ್ಕೊಂಡು ಕೂತಲ್ಲೇ ನಾವು ಕಷ್ಟಪಡ್ಲಿಕ್ಕತ್ತೇವಿ. ಇದು ಹೊಳಿದೂನ ಭಾಳ ಕಠಿಣ ಅದ. ನಾವು ಮುಂಜಾನೆಯಿಂದ ಸಂಜೆ ತನಕ ಎಷ್ಟು ಕಷ್ಟ ಹೊಂತೇವೆ ನಾವು, ಖಬರ್ ಐತಿನ? ಮತ್ತು ಹೆಂಗಾರ ಮಾಡಿ ಮತ್ತು ವ್ಯವಹಾರಿಕ ಎಚ್ಚರಿಕೆ ಒಳಗೆ ಅಂತೇವೆ.
ಏನೆಲ್ಲ ಸಂಕಟ ಕೊಡುವ ಅವಸ್ಥೆ ಅಂದ್ರೆ ಇದ ವ್ಯವಹಾರಿಕ ಎಚ್ಚರಿಕೆ. ಇದ್ರಾಗ ಏನಾರ ಮಾಡಿ ಸುಖ ಹೊಂದ್ಬೇಕು ಪ್ರಯತ್ನ ನಡೆಸಿ ಮತ್ತು ಏನೆಲ್ಲ ಮಾಡಿ ಮತ್ತು ಅದಕ್ಕ ಅಂತಾನ ಅದಕ್ಕ ಕದಕ ಜೀವ ಈಶ ಜಗತ್ತು ಅನ್ನೋ ಭಾವ ಎಚ್ಚರಿಕೆ ಒಳಗ ಹೌದಿಲ್ಲ. ಅಷ್ಟೇ ಇದು ಹಗಲಿ 12 ತಾಸು ಮಾಡೋದೆಲ್ಲ ನಿಮ್ಮ ಉಪಯೋಗ ಇಲ್ಲದ್ದು ಖಾಲಿ ಕಟ್ಟಿಬಿಟ್ಟಿ ನೋಡಿ. ಕೇವಲ ನಿನ್ನ ಇರುವಿನ ಕಡೆ ಲೆಕ್ಕ ಕೊಟ್ಟು ನೋಡಿಕೊಂಡಾಗ ಈ 3 ಅವಸ್ಥೆಗಳು ನನಗೆ ಇಲ್ಲ ಅನ್ನೋದು ನಿನ್ನ ಖಾತ್ರಿ ಆಗ್ತದೆ. ಏನು ಅದಕ್ಕೆ ಅವಾಗ ಸಂಬಂಧ ತಪ್ಪಿಸ್ಕೊಂಡಿರಾಕ್ ಬರ್ತದೆ. ಈ ಕಪಟದ 3 ಅವಸ್ಥೆಗಳನ್ನು ವಿಚಾರದಿಂದ ನಿನ್ನ ನಿಜದ ಎಚ್ಚರಿಕೆ ಆದ್ಮ್ಯಾಗ ಈ ಸಂಬಂಧ ತಪ್ಪಿ ಹೋಗ್ತದೆ. ತೋರ್ದಂಗೆ ಮಾಡ್ಕೋ ಇದನ್ನು. ನಿನ್ನ ನಿಜದಲ್ಲಿ ಜೀವ ಜಗತ್ತು ಈಶ ಅನ್ನೋ ಭಾವ ಇಲ್ಲೇ ಇಲ್ಲ. ಅಲ್ಲಿ ಇಲ್ಲದನ್ನ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂತೀಯಲ್ಲೋ. ಕನಸಿಲ್ಲ, ಎಚ್ಚರಿಲ್ಲ, ನಿದ್ದಿಲ್ಲ. ಅಲ್ಲಿ ತನ್ನ ಭಾವ ಬಿಟ್ಟು ಅನ್ಯ ಭಾವ ಇಲ್ಲ. ಅಲ್ಲಿ ಏನ್ ಬಲ್ಲವರು ನಮ್ಮಂಗ ಇರ್ತಿದ್ರು, ಅವರು ಒಳಗೆ ತಮ್ಮಂಗ ಇರ್ತಾರೆ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗ ಇರ್ತಿದ್ರು, ಅವರು ಒಳಗಿನ ಸ್ಥಿತಿನೇ ಬೇರೆ ಇರ್ತವ್ರು. ಯಾರಂಗನೂ ಇರ್ತಲ್ಲ, ತಮ್ಮಂಗ ಇರ್ತಾರೆ. ಮೂಗು ಹಿಡ್ಕೊಂಡು ಪ್ರಾಣಾಯಾಮ ಮಾಡೋದಿತ್ತನ ಅಲ್ಲಿ ಮೊದಲು. ಹಠಯೋಗ ಮಾಡ್ಕೊಂತ ಕುಂತ್ರ ವಾಸನಾ ನಾಶಕವನು. ನೀ 100 ವರ್ಷಗಟ್ಟಲೆ ಅದನ್ನ ಮಾಡಿರೋ ವಾಸನಾ ನಾಶ ಅವರು ನ ಶತೈರಪಿ ಪ್ರಾಣಾಯಾಮ. ಸುಳ ಯಾಕೆ ಬಳಲ್ತಿದೆ? ವಿಚಾರಕ್ಕೆ ಮುಖ ಕೊಡು. ಶರೀರ ಭಾವ ಬಂದ ಕೂಡಲೇ ಮೂಗಿನ ಭಾವ ಬರ್ತೈತಿ, ಪ್ರಾಣದ ಭಾವ ಬರ್ತೈತಿ. ಶರೀರ ಭಾವ ಇರಲಿಲ್ಲ ಅಂದ್ರೆ ಮೂಗಿನ ಭಾವ ಪ್ರಾಣದ ಭಾವ ಎಲ್ಲಿರ್ತೈತಿ? ಶರೀರ ಆದಿಗಳ ಭಾವ ಬಂದಾಗಲ್ಲ ಮೂಗು ಹಿಡ್ಕೊಂಡು ಪ್ರಾಣಾಯಾಮ ಮಾಡ್ಬೇಕನ್ನೋದು. ಪ್ರಾಣನ ನಾನಲ್ಲ, ಪ್ರಾಣ ನಿರೋಧ ಮಾಡೋ ಕೆಲಸ ಏನೈತಪ್ಪ? ನಿನ್ನೊಳಗ ನೀ ನೋಡ್ಕೊಳ್ಳೋ ಕೆಲಸದ ತಾನೇ ತನ್ನೊಳಗೆ ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನೇಹನು ಅಂತ. ಆತ್ಮನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ ಹೇಳ್ಯಾರು. ಏನು ಶರೀರ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ ಹೇಳ್ಯಾರು. ಶರೀರದಾಗ ನನಗೆ ಸುಖ ಸಿಗ್ತೈತಿ, ಅಲ್ಲೇನ ತುಷ್ಟಿಯನ್ನು ಹೊಂದಂತ ಹೇಳ್ಯಾರ? ಇಲ್ಲ. ಶರೀರ ನಮಗೆ ತೃಪ್ತಿ ಕೊಡೋದನ್ನ ಇಲ್ಲ. ಬೇಕಾದಷ್ಟು ಶರೀರ ಧಾರಣ ಮಾಡಿರೋ ತೃಪ್ತಿ ಕೊಡೋದು ನಮ್ಗೆ. ಏನು ಆತ್ಮನಲ್ಲಿ ನಮಗೆ ತೃಪ್ತಿ, ನಮ್ಮಲ್ಲಿ ನಮಗೆ ತೃಪ್ತಿ ಆಯ್ತು ಹೊತ್ತು ಈ ಶರೀರದೊಳಗಿಲ್ಲ. ಇದು ನಾನಲ್ಲ, ಇದು ತಾನಲ್ಲವಿ ಎಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಈಗ ಮನುಷ್ಯನ ಜನ್ಮದಾಗ ಯಾವ್ದು ನೀನು ಯಾವ್ದು ನೀನಲ್ಲ ಅಂತೇಳಿ ನೀನಲ್ಲದನ್ನೆಲ್ಲ ಬಿಟ್ಟು ಇರಾಕ್ ಬರ್ತೈತಿ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಕೆಲಸ ನಾವು ಮಾಡಬೇಕು. ಯಾವ್ದು ನಾನು ಯಾವ್ದು ನಾನು, ಆತ್ಮ ಮತ್ತು ಅನಾತ್ಮಗಳ ವಿವರಣೆ. ನಮ್ಮ ಇರುವಿನ ಬಗ್ಗೆ ನಾವು ಚೆಂದಾಗಿ ವಿಚಾರ ಮಾಡಿ ನಮ್ಮ ಭಾವದೊಳಗೆ ಇರುವಿನ ಭಾವದೊಳಗೆ ಇರಾಕ್ ಬರ್ತೈತಿ. ಏನು ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ಶರೀರ ಮಲವೆರಡರ ಬೆಸಿಗೆ ಇದು ಹೌದಿಲ್ಲ. ಆಣವ ಮಲ ಮತ್ತು ಮಾಯಾಕ ಮಲ ಅಪ್ಪಂದಷ್ಟು ಅವೊಂದಷ್ಟು ಹೊಲಸು ಕೂಡಿದ್ದು, ಎರಡು ಕೂಡಿದ್ದು ಕಾರ್ಮಿಕ ಮಲ ಆತ. ಖಬರ್ ಐತೆನ? ಇದು ಹೊಲಸಿನ ಬೇಸಿಗೆ ಅನ್ನೋದು ಎಷ್ಟು ಮಂದಿಗೆ ಹೊಳದತ್ತಿದು? ಇದ್ರಾಗ ಸುಖ ಹುಡ್ಕಾಕ್ ಉಂಟಾನ. ಔಪಚಾರಿಕವಾಗಿ ನಡೆದ್ರೆ ಕೆಲಸ ಆಗೋದಿಲ್ರಿ. ಮತ್ತೆ ಮುಖ್ಯವಾಗಿ ಇದು ನಡಿಬೇಕು. ಇದ ನಮ್ಮ ಜೀವನದ ಗುರಿ. ಯಾವುದು? ಏನು ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಹೊಂದುವುದನ್ನು ನಮ್ಮ ಗುರಿ ಆಗ್ಬೇಕು. ನಾವು ಅದನ್ನು ಬಿಟ್ಟೇವೆ. ಮೂಲ ಇದ್ದದ್ದನ್ನು ಬಿಟ್ಟು ನಾವು ಇನ್ನೂ ಏನೇನೋ ಇಂದ್ರಿಯಗಳ ಮಜಾ ಮಾಡ್ಕೊಂತ ಕಾಲ ಕಳೀಲಿ. ಎಷ್ಟು ಶರೀರ ಹಾಳು ಮಾಡ್ಕೊಂಡೇವೆ ಇದನ್ನೆಲ್ಲ ಮೂಲ ಇದನ್ನು ಬಿಟ್ಟು ಕಾರಣ. ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದು ಬಿಟ್ಟು ಬರೇ ಇಂದ್ರಿಯಗಳ ಮಜಾಕ ಎಷ್ಟು ಶರೀರ ಹಾಳು ಮಾಡ್ಕೊಂಡಿಲ್ಲ. ಒಳ್ಳೆ ಚಂದ ಕಂಡೈತಿ ಅದಕ್ಕೆ ಜೀವನ. ಇದ್ರ 1000 ಪಟ್ಟು ಸಂಕಟ ಹೊಂದಬೇಕಾಗೈತಿ. ಇದ್ರ ಬೆನ್ನು ಹತ್ತಿದೆ ನಾನು. ಅದಕ್ಕೆ ವಿಚಾರವಂತರು ಇದರ ಸಂಬಂಧ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಮಕ್ಕಳು ಮರಿ ಕಾಳಜಿ ಮಾಡೋ ನಿದ್ದೆಯೊಳಗೆ ಏನ್ ಮಾಡ್ತೀರಿ ನೀವು? ಹಂಗಾರಂದ್ರೆ ನಿದ್ದೆಯೊಳಗೆ ಯಾರ ಸತ್ರ ಏನ್ ಮಾಡ್ತೀರಿ ಅವಾಗ?
ಎಲ್ಲದಕ್ಕೂ ಸಾಕ್ಷಿಯಾಗಿರುವುದು ಭಾಳ ಕಠಿಣ. ಸುತ್ತಮುತ್ತಲು ಏನು ನಡೆದಿರ್ತೈತೆ ಅದ್ರ ಬಗ್ಗೆ ಉದಾಸೀನಾಗಿರಕ್ಕೆ ಕಲಿಬೇಕು ನೋಡ್ರಿ. ಅದು ಇದು ಅಂತ ಏನು ಉಪಾಸನ ಮಾಡ್ತೇವೆ ಅಂತೀರ ಅದೆಲ್ಲ ನೀವು ಅಲ್ಲದ್ದೇನ ನ ಎದಿದೊಮ್ಮೆ ಉಪಾಸತೆ ಅಂತ. ನೀವು ಉಪಾಸನೆ ಮಾಡೋದು ಯಾವುದೂ ಅದು ದೇವರಲ್ಲ ಅದು. ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು, ಯಾವುದನ್ನು ಮನಸ್ಸು ತಿಳಿಯಲಾರದು, ಅದೇ ಸದ್ವಸ್ತು, ಅದೇ ನಿನ್ನ ಸ್ವರೂಪ, ಅದೇ ಬ್ರಹ್ಮ ಅಂದ್ರೆ. ತದೇವ ಬ್ರಹ್ಮ ತ್ವಂ ವಿದ್ಯೆ ನ ಎದಿದ ಉಪಾಸತೆ ಅಂತ. ನೀವು ಏನು ಕಲ್ಪಿಸ್ಕೊಂಡು ಏನು ಮಾಡ್ತೀರ ಅದು ಯಾವುದು ದೇವರಲ್ಲದು. ನ ಪ್ರಾಣಾಯಾಮ ಶತೈರಪಿ ಅಂತ ಶಂಕರಾಚಾರ್ಯ ಕೂಡ ಸ್ಪಷ್ಟ ಹೇಳ್ಯಾರ. ಅವರು 100 ವರ್ಷಗಟ್ಟಲೆ ಪ್ರಾಣಾಯಾಮ ಮಾಡಿದ್ರು ಸುಧಾ ನಿನಗೆ ಮುಕ್ತಿ ಆಗುದು. ಯಾಕೆ ವಾಸನ ಮುಗುಣ್ಯಾನ ಗಾಳಿ ಒಳಗಿಲ್ಲ, ಮನಸ್ಸಿನೊಳಗದು. ಅವನು ವಿವೇಕದಿಂದ ನಾಶ ಮಾಡಿಕೊಂಡಾಗ ನಾನು ಮುಕ್ತಿ ಇದ್ದೇನೆ ಅನ್ನೋ ಅನುಭವ ನಿನಗಾಕೈತಿ. ತಾನೇ ತಾನಾಗಿರ್ಲಿಕ್ಕೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಏನಾರ ಆಗ್ಬೇಕಂದ್ರೆ ಏನಾರ ಮಾಡ್ಬೇಕು ನೀನು. ಇದು ಹೊಳೆದು ಭಾಳ ಕಠಿಣ ಐತಿ. ಆರಾಮಿರ್ಬೇಕಾದ್ರೆ ಏನು ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದು ಹೊಳಿದಿಲ್ಲ ಅಲ್ಲಿ ನಾವು. ಮತ್ತು ಏನಾರ ಮಾಡಿ ಆರಾಮಿರ್ಬೇಕಂತ ಹೊಂಟ್ರೆ ಮನಸ್ಸೊಂದು ಸುಮ್ಮನೆ ಇದ್ದತಿ ಐತಿ ನೋಡ್ರಿ, ಅದ ಕಠಿಣ ಆಗೈತಿ. ಏನು ಮಾಡೋದೆಲ್ಲ ಹಗರಾಗೈತಿ, ಮನಸ್ಸನ್ನು ಸುಮ್ಮನೆ ಇರಿಸೋದು ಕಠಿಣ ಆಗೈತಿ. ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವನ್ನೆಲ್ಲವನ್ನು ಅಳಿದುಳಿದು ಅನ್ನೋದು ಪಟಿಬ್ಯಾಣಿ ಸ್ವತಃ ತನಗೆ ಹತ್ತಬೇಕಿತ್ತು. ಈ ಜಗತ್ತಿನ ಎಲ್ಲ ಮಾನವರು ಶರೀರ ನಾನೆಂಬ ತಪ್ಪಿಗಾಗಿ ನಿರಂತರ ದುಃಖ ಪಡ್ಲಿಕ್ಕತ್ತೀವ. ಇದು ತಾನಲ್ಲ ಅನ್ನೋ ತಿಳುವಳಿಕೆ ಯಾರಿಗೆ ಗಟ್ಟಿ ಆಕೈತಿ ಅವರು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ ನೋಡಿ. ದೇಹ ಭಾವ ನಳಿಯೇ ದುಃಖದ ಕೇಡು ಅಂತ ತಿಳುವಳಿಕೆಯಿಂದ ಇದರ ಸಂಬಂಧ ತಪ್ಪಿಸ್ಕೋಬೇಕು ನಾವು. ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳದೇ ಇರುವುದು ಇದ ಅಜ್ಞಾನ. ನಿನ್ನನ್ನು ನೀ ಮರ್ತ ನೀ ಅಲ್ಲದನ್ನು ನೀನು ತಿಳ್ಕೊಳ್ಳೋದು ಅನ್ಯತಾ ಜ್ಞಾನ. ಎಲ್ಲರೂ ಅನಿತಾ ಜ್ಞಾನದೊಳಗೆ ಅದೀವಿ. ಕನಸಿನೊಳಗಿನ ಸಾಮಾನ್ಯ ಯಾರು ಮಾಡಿದವರು ಅಂದ್ರೆ ನೀವ ಹೌದಿಲ್ಲ. ಏನು ದೇವ್ರ ಕನಸು ಮಾಡಿ ಅದರಾಗ ನಿಮ್ಮನ್ನು ಹೊಗಿಸಿದನು. ದೇವ್ರು ಹುಡ್ಸ್ಯಾನಂತೆ ನೀನ ಕಲ್ಪಿಸ್ಕೊಂಡು ಕುಂತಿ. ಮಾನವನ ಗ್ರಹಿಕೆ ಅದು, ತಪ್ಪು ತಿಳುವಳಿಕೆ ಅದು. ಈ ತೋರಿಕೆಗೆ ಆಧಾರವಾಗಿ ಇರುವಿಕೆ ಆಯ್ತು, ಇರುವಿಕೆಗೆ ಆಧಾರವಾಗಿ ತೋರಿಕೆ ಆಯ್ತು. ಈ ತೋರಿಕೆಗೆ ಆಧಾರನ ನಿನ್ನ ಇರುವಿಕೆ, ಎಲ್ಲದಕ್ಕೂ ಆಧಾರ ನೀನ ಇದೆ. ಎಲ್ಲದರೊಳಗೂ ಐತಿ ನಿನ್ನ ಇರು, ಅನುಶೂತವಾಗಿ ಐತಿ. ನೀ ಇಲ್ಲದ ದೇಶ ಕಾಲಗಳಿಲ್ಲ. ಈ ತೋರಿಕೆ ಅಡಗಿದ್ರೂ ಇರುವಿಕೆ ಐತಿ, ತೋರಿಕೆ ಇದ್ರೂ ಇರುವಿಕೆ ಐತಿ. ಇರುವಿಕೆ ಬಂತು ಹೋತು ಅಂತ ಹೇಳ್ತಿರುವ, ಏನ್ ನಿದ್ರೆ ಬಂತು ಹೋತು ಅಂತ ಹೇಳ್ತಿರುವ? ನಿದ್ರೆ ಬಂತು ಹೋತು ಅಂತ ಹೇಳ್ತೀರಿ, ಎಚ್ಚರಿಕೆ ಆತು ಹೋತು ಅಂತ ಹೇಳ್ತೀರಿ. ಹಿಂಗ ಆರಾಮು ಇರುವಿಕೆ ಆತು ಹೋತು ಅಂತ ಹೇಳೋದಿಲ್ಲ. ಆಗದೆ ಹೋಗದೆ ಇದ್ದಕ್ಕಿದ್ದಂಗೆ ಇರುವಂತಹದ್ದು ನಿನ್ನ ನಿಜ. ಎಲ್ಲಿದಾವ ನಿನ್ನ ದೇವತೆಗಳೆಲ್ಲ ಕಲ್ಪಿಸ್ಕೊಂಡದ್ದು? ಯುಗಗಳನ್ನ ನೀನ ಯಾಗಾದಿಗಳನ್ನ ಮಾಡಿ ತೃಪ್ತಿ ಹೊಂದಲಿಕ್ಕೆ ಎಲ್ಲಿದಾವ ದೇವತೆಗಳು? ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನ ತೃಪ್ತಿ ಪಡಿಸ್ತಾನಂತ. ಇಲ್ಲಿ ಕುಂತ ನೋಡು, ಇವ ಎಲ್ಲ ದೇವತೆಗಳು. ಇವನು ಬಿಟ್ಟು ಬೇರೆ ದೇವತೆಗಳದ ಸಂತೋಷಗೊಳಿಸಿ ಇವ್ರನ್ನೆಲ್ಲ. ಅಂತಃಕರಣ ಎಲ್ಲಿ ಜಾಗೃತಿ ಇರ್ತೈತಿ ಅಲ್ಲಿ ಸಂತೋಷಗೊಳಿಸ್ಬೇಕು. ಏನ್ ಕಲ್ಲು ಕಟ್ಟಿಗೆಗೆ ಸಂತೋಷ ವ್ಯಕ್ತ ಆಕೈತಿನ ಅಲ್ಲಿ? ಎಷ್ಟು ಜನ್ಮ ಆತನಿ ಇದನ್ನ ಮಾಡಾಕೈತಿ, ಜಡದಕ್ಕ ನಡ್ಕೊಳಕೈತಿ, ಮತ್ತಷ್ಟು ಜಡಭಾವ ಗಟ್ಟಿ ಹಾಕೊಂಡ್ಕೊಂಡಿರ್ತೈತಿ. ಕಲ್ಲಿನಂತ ಬುದ್ಧಿ ಮತ್ತೆ ಕಲ್ಲು ಕೊಟ್ಟೆ ಅಂದ್ರೆ ಮತ್ತಟ್ಟು ಕಲ್ಲು ಆಕೈತಿ. ಮೊದಲಿಗೆ ಅದ ಬೇಕಂತಂದ್ರೆ ಅದು ಮತ್ತಟ್ಟು ಕಲ್ಲು ಅನ್ಕೋಣ. ಮೊದಲಿಗಿನ ಇಲ್ಲದು ವಿಚಾರಕ್ಕೆ ನಾವು ಮುಖ ಕೊಡ್ಬೇಕಾಗೈತಿ. ಮೊದಲಿಗೆನ ಅದಿಲ್ಲ, ಇಲ್ಲ ಆದಿಯಲ್ಲಿ ಇಲ್ಲ, ಅಂತ್ಯದಲ್ಲಿ ಇಲ್ಲ, ಮಧ್ಯದಲ್ಲಿ ಯಾಕೋ ಇವೆಲ್ಲ ತೋರ್ಕಿ ಭಾವ. ನಿನ್ನ ಭಾವದಾಗಿರಾಕ ಇದೆಲ್ಲ ಎದಕ್ ಬೇಕಾಗೈತೆ? ನಿನ್ನ ನಿಜವನ್ನ ತಿಳ್ಕೊಳಕ್ಕೆ ಇದು ಅಡ್ಡಿ ಆಕೈತಿಲ್ಲ. ಅನ್ಯ ಭಾವ, ಜಡ ಭಾವ. ಅದಕ್ಕೆ ಇದನ್ನು ಬಿಡೋದನ್ನು
ಜಡಭಾವಂ ನೀಗು ತನಗೆ ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ ನಿನ್ನ ಮುನ್ನಿನ ಜಡಭಾವಂ ನೀಗು. ಶರೀರ ಭಾವ, ಮನಸ್ಸಿನ ಭಾವ, ಇಂದ್ರಿಯಗಳ ಭಾವ ಏನದಾವಲ್ಲಿ ಜಡಭಾವ ಹಿಡ್ಕೊಂಡು ಕುಂತೀವಿ. ನಾನು ನನ್ನದು ಅಂತ ಇದನ್ನೆಲ್ಲ ಕೈ ಬಿಡು. ಯಾವ ನೀನು ಅಲ್ಲ, ನಿನ್ನದು ಅಲ್ಲ. ನಿನ್ನಿಂದ ಯಾವ ಅರಿಸ್ಕೊಳ್ತಾವೆಲ್ಲ ಜಡನ ಅದಾವ. ಅದಕ್ಕೆ ಜಡಭಾವನೆಯನ್ನು ಕೈ ಬಿಡೋದು. ಅರಿವಿನ ಭಾವದೊಳಗೆ ಯಾವಾಗಲೂ ಉಳಿಬೇಕಾಗಿತ್ತು. ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಸುಖ ಹೊಂದಬೇಕಂತಂದ್ರೆ ನಿರಂತರ ಇರುವಿನ ನೆನಪಿನಾಗ ಉಳಿಯುವಂಥ ಪ್ರಯತ್ನ ಮಾಡಬೇಕು. ಹಗಲಿರುಳೆನ್ನದೇ ಎಡೆಬಿಡದೆ ಒಳಗೆ ಅಭ್ಯಾಸ ಆಂತರಿಕವಾಗಿ ನಡೀತಿತ್ತು ಅಂದ್ರೆ ಅದ ನೆನಪಿನಾಗ ಉಳ್ಕೊಳಿಕ್ ಬರ್ತದೆ. ಅದು ಅಭ್ಯಾಸ ಇಲ್ಲದ ಬರ್ತ ಅನುಭವಕ್ಕೆ ಬರೋದೂ ಇಲ್ಲ. ನಾನು ಯಾರಿದ್ದೇನೆ ಅನ್ನೋದು ಬರೀ ಹೇಳೋದು ಕೇಳೋದು ಎದ್ದು ಹೋಗ್ಬಿಡ್ತೀವಿ. ಮತ್ತೆ ತಿರುಗಿ ಅದನ್ನು ಮನನ ಮಾಡೋದಿಲ್ಲ. ಚಂದ ಅದಕ್ಕೆ ಹೇಳ್ಯಾರ ಅವ್ರು, ಕೇಳಿದ್ದನ್ನ ನೆನಪಿಟ್ಕೊಂಡಾಗ ಮನನ ಮಾಡಕ್ ಬರ್ತೈತಿ. ಮನನದ ಅವಧಿ ಹೆಚ್ಚಾದಂಗೆ ನಿಧಿಧ್ಯಾಸನ ಅದು ಗಟ್ಟಿ ಆಕೈತಿ. ನಾನೇ ಆನಂದ ಸ್ವರೂಪನಿದ್ದೇನೆ, ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಗಟ್ಟಿ ಆಕೈತಿ. ಅದು ಪಕ್ವಾದ ನಿಧಿಧ್ಯಾಸನ ಅದು ಗಟ್ಟಿಗೊಳ್ತದೆ ಅಂದ್ರೆ ಅವಾಗ ನಿನಗೆ ಜ್ಞಾನೋದಯ ಆಕೈತಿ, ಸಮಾಧಿ ಸ್ಥಿತಿ ಅನುಭವ ಬರ್ತೈತಿ. ಪೂರ್ಣ ಸ್ಥಿತಿಯನ್ನು ಹೊಂದಬೇಕಾದ್ರೆ ನಾವು ಬಹಳ ಎಚ್ಚರದಿಂದ ಇರಬೇಕು. ತಡೆಯಲ್ ಕೈ ಅಮಾರಿ ಬಿಡ್ತೇವೆ, ಯಾಮೋಹಕ್ಕೆ ಬಿದ್ದು ಬಿಡ್ತೇವೆ. ಏನು ಯಾವ್ದಾರ ಒಂದು ರೂಪ ನೋಡೋದಕ್ಕೆಲ್ಲ ಬೀಳ್ತೀವಿ, ಗಾಯನಕ್ಕೆ ಬೀಳ್ತೀವಿ, ವಾಸನೆಗೆ ಬೀಳ್ತೀವಿ, ರುಚಿಗೆ, ಶಬ್ದಕ್ಕೆ, ಸ್ಪರ್ಶಕ್ಕೆ ಬೀಳ್ತೀವಿ. ಏನು ಫಸ್ಗೆ ಬೀಳದ ಬೇಕು. ವಿವೇಕ ನಿನ್ನಲ್ಲಿ ಜಾಗ್ರತೆ ಇರಬೇಕು. ನಾವು ಫಸ್ಗೆ ಬೀಳೋದಿಲ್ಲ, ನೋಡೇ ಹೇಳೋದನಂತ. ಯಾಕೆ ಹೊಕ್ಕಿ ಮನಸ್ಸ ಗೊತ್ತೈತಿಲ್ಲೋ ನಿನಗೆ, ಅನುಲಿ ಉಂಡಿಯಲ್ಲಿ ಏನೈತೆ ಅದ್ರಾಗ ಬುದ್ಧಿ ಮನಸ್ಸಿಗೆ. ಅದಕ್ಕೆ ದೋಷ ದರ್ಶನ ಮಾಡಿಕೊಡ್ಬೇಕು ಮನಸ್ಸಿಗೆ. ವಿಷಯ ದೋಷ ದರ್ಶನ ಆತಂದ್ರೆ ಅದ್ರ ಬಗ್ಗೆ ವೈರಾಗ್ಯ ಬರ್ತೈತೆ ಅವನು, ಉದಾಸೀನಕ್ಕನ. ಅದು ದೋಷ ದರ್ಶನ ಆಗ್ಲಿಲ್ಲ ಅಂದ್ರೆ ಅದ ಸುಖ ಬುದ್ಧಿ ಇತ್ತು ಅಂದ್ರೆ ಬರೀ ಅದ ನೆನಪಿನಾಗ ಇತ್ತು. ಏನು ಅದಕ್ಕೆ ವಿಷಯ ದೋಷ ದರ್ಶನ ಆದಾಗ ಅವನು ಕೈ ಬಿಡಾಕ್ ಬರ್ತೈತಿ. ಅವ್ ಸುಖ ಬುದ್ಧಿ ಇತ್ತ ಅಂತಂದ್ರೆ ಅವ್ನು ಬಿಡಾಕ್ ಮನಸ್ಸು ಒಪ್ಪೋದಿಲ್ಲ. ಅವನು ಏನು ಹೇಳಿರು ಕೇಳಿರು, ನಾ ಕೇಳಿದ್ದನ್ನು ಬಿಡ್ತೀರಿ ಹೊರತು ನಿಮ್ಮದೇ ನೀವು ಬಿಡುದಿಲ್ಲ ಅಂತಿದ್ರು. ಅದು ಹೆಂಗೆ ಬಿಡ್ಲಿ ಯಪ್ಪ, ಹ್ಞೂ ಅಂತಾನ ಅಲ್ಲೇ, ಆದ್ರೆ ಬಿಟ್ಟು ಬರೋಕ್ಕಾಗೋದು. ಮತ್ತು ಅದನ್ನು ಹಿಡ್ಕೊಂಡ ಹೊಂದ್ಬೇಕಂತ. ಇಷ್ಟು ದಿನ ಹಿಡ್ಕೊಂಡು ಕುಂತಿಯಲ್ಲ, ಇಷ್ಟು ವರ್ಷ ಹಿಡ್ಕೊಂಡು ಕುಂತಿ, ಏನು ಲಾಭ ಕೊಟ್ಟೈತಿ? ಈ ಶರೀರ ಸುಖ ಕೊಡ್ತೈತಿ ಅಂತ ಹಿಡ್ಕೊಂಡು ಕುಂತಿ, ಯಾರಿಗೆ ಸುಖ ಕೊಟ್ಟೈತಿ? ಕೊಟ್ಟದ್ದು ಎಲ್ಲಿ ಇಟ್ಟೆ? ಹಂಗಾರೆ ಇಷ್ಟು ದಿನ ಉಂಡದ್ದು ಹುಟ್ಟದ್ದು ಎಲ್ಲಿ ಹೇಳ್ತೀವಿ ನಾವು? ಬುರ್ರು ಖುಷಿ ಆಗಿದ್ರಿ ಅಂತ ತೋರಿ ಎಡೆಗೆ ಹೋಗ್ತದೆ. ವಿಷಯ ಮತ್ತು ಇಂದ್ರಿಯಗಳಿಂದ ತೋರಿದಂಥ ಸುಖ ಅದು ಉಳಿದಿಲ್ಲ. ಅದು ಅನಿತ್ಯವಾದದ್ದು. ಅದು ಮತ್ತು ದುಃಖ ಕೊಡ್ತೈತಿ, ಬ್ಯಾಸರಿಕೆನ ಉಂಟು ಮಾಡ್ತೈತಿ. ಮುದುಕಾಗೋ ಮಠ ಮಾಡಿದೆ ಅಲ್ವ ನೀನು ವಿಷಯ ಸಂಗ್ರಹ, ವಿಷಯ ಭೋಗ ಎಲ್ಲ ವ್ಯರ್ಥ ಆತಲ್ಲ. ನಿಜವಾದ ಸುಖ ಹೆಂಗಾದ್ರೆ ನಮಗೆ ಸಿಗ್ತೈತಿ ಅನ್ನೋದನ್ನು ಹೊಂದ್ಬೇಕನ್ನುವಂಥ ಉತ್ಕಟ ಇಚ್ಛಾ ಪುಣ್ಯ ಇದ್ರೆ ಬರ್ತೈತಿ, ಪುಣ್ಯ ಇರಲಿಲ್ಲ ಅಂದ್ರೆ ಬರೋದಿಲ್ಲ. ಅದಕ್ಕೆ ಪುಣ್ಯವನ್ನೇ ಮಾಡು. ಪುಣ್ಯ ಕರ್ಮಗಳನ್ನು ಮಾಡೋದ್ರಿಂದ ನಮಗೆ ಇದು ಬರ್ತೈತಿ ಮುಮುಕ್ಷತ್ವ. ಸುಖ ಇಚ್ಛಾ ಭೂಮಿಕಾ ಬರಬೇಕಾದ್ರೆ ಹುಡುಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲೀರಿಪ್ಪ ಅಂದ್ಬಿಟ್ಟು ಎಲ್ಲ ಕೈ ಬಿಡ್ಬೇಕಾಗೈತಿ. ಅಭಿಮಾನ ಎಲ್ಲ ಕೈ ಬಿಟ್ಟಾಗ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರ್ತೈತಿ. ನಾವು ವಿಷಯದ ಆಶೆ ಪೂರ್ಣ ನಾಶ ಆಗ್ಬೇಕು. ಒಳಗೆ ಆಶೆ ಇಟ್ಕೊಂಡೆ ನಾವು ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರೋದಿಲ್ಲ. ನನಗಷ್ಟಾರ ಸಾಕಪ್ಪ, ಹೆಂಗಾರ ಮಾಡಿ ಇನ್ನೊಬ್ಬರಿಗೆ ಹಿತ ಮಾಡ್ತೇನೋ ನೆವ ಮಾಡಿ ಒಳಗೆ ಮೋಸ ಮಾಡ್ತಾನೆ. ಇಂಥದ ನಡೆದೈತಿ. ಎಲ್ಲೋ ಒಬ್ರು ಸಿಗ್ತಾರೆ, ನಮಗೆ ತೊಂದರೆ ಆದರೂ ಇನ್ನೊಬ್ಬರಿಗೆ ಆಗಬಾರ್ದಪ್ಪ, ಒಳ್ಳೇದಾಗಲಿ ಅವ್ರಿಗೆ, ಒಳ್ಳೇದು ಮಾಡ್ಬೇಕನ್ನೋ ಭಾವ ಮನೋಭಾವಗಳು ನಾವು ಎಲ್ಲೋ ತ್ರೈಲೋಕ್ಯ ದುರ್ಲಭ. ಅವ ಜ್ಞಾನಿ ಹೊರತುಪಡಿಸಿ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ವಿಷಯ ಬಡಕರಿಗೆ ಸಿಗುವುದಿಲ್ಲ. 4 ವರ್ಗ ಜನರ ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತೇಳಿ. ವಿಷಯ ವರ್ಗದವರು ಏನದಾರಲ್ಲ, ಅವ್ರು ಜನ್ಮ ಜನ್ಮಾಂತರ ತಿರ್ಗವ್ರು ಅವ್ರಂಗೆ ಕರ್ಮಗಳನ್ನು ಮಾಡುವುದು, ಅದರ ಫಲ ಉಣ್ಣಾಕ. ಪಾಮರ ವರ್ಗದವ್ರು ಇವರೇ ಪಿಶಾಚಿ ರಾಕ್ಷಸಿ ಆಗಿ ತಿರುಗುದು, ನಿಷಿದ್ಧ ವ್ಯವಹಾರ ಮಾಡೋ ಯಾವ್ದು ಏನೇ ಅಂತೇಳಿ ಯಾರು ನೋಡ್ಯಾರ ಬಿಡೋದನಂತ. ಜಿಜ್ಞಾಸು ಮತ್ತು ಮುಕ್ತ ನಿಷಿದ್ಧ ವ್ಯವಹಾರ ಎಂದು ಮಾಡೋಲ್ಲ. ವಿಹಿತವಾದದ್ದನ್ನು ನೀತಿವಂತನಾಗಿ ಅವ ಬಾಳ್ತಾನೆ ಜಿಜ್ಞಾಸು ಇದ್ದವ.
ಧರ್ಮ ಮಾರ್ಗವನ್ನು ಹೊಂತಾನವು, ಬಿಡೋದಿಲ್ಲ ನಾವು. ಅನ್ಯಾಯದಿಂದ ಎಂದೂ ಏನು ಮಾಡಕ್ಕೆ ಹೋಗೋದಿಲ್ಲ. ಯಾವ ಜೀವಿಗೂ ಪೆಟ್ಟದಂಗೆ ಇದ್ದು ಹೋಗ್ತಾನೆ ಈ ಜಗತ್ತಿನಾಗ. ಏನು ಯಾವಾಗಲೂ ತನ್ನ ಆತ್ಮಚಿಂತನದ ಅಭ್ಯಾಸದಾಗ ತೊಡಗವಾಗ ಇನ್ನೊಬ್ರು ಉಸಾಬರಿಗೆ ಹೋಗೋ ಪ್ರಸಂಗನ ಬರೋದಿಲ್ಲ ನಮ್ಗೆ. ಅದ ಬಿಡ್ತೆ ಅಂದ್ರೆ ಬರೀ ಊರು ಉಸಾಬರಿ ಇದಕ್ಕೆ ಹೋತೆ ಅಂದ್ರೆ ಇನ್ನೊಬ್ರು ಬಿಡಾಕ್ಬಿಡಬೇಕು, ಎತ್ತಾಗ್ರ ಮಾತಾಡೋದು, ಏನಾರ ಅನ್ನೋದು. ಇನ್ನು ಪುರುಷೋತ್ತನೇ ಇಲ್ಲ ಅಲ್ಲ, ಇನ್ನೊಬ್ಬರು ಸುದ್ದಿ ನೆನಪು ಮಾಡಕ್ಕೆ ಪುರುಷೋತ್ತ ಆತ್ಮಚಿಂತನದಾಗ ಇರೋವಾಗ ಸ್ವಾಭಾವಿಕವಾಗಿ ಅವನಿಂದ ಜಗತ್ತಿಗೆ ಕಲ್ಯಾಣ ಆಗುತ್ತೆ. ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅದಕ್ಕೆ ಈ ಅಭ್ಯಾಸದಾಗ ನಿರಂತರ ತೊಡಗಿ ನಾವು ಲಾಭ ತಗೋಬೇಕು. ಬಿಡೋಣ್ರಿ.